ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಬಂಧುಗಳೇ, ನಾವು ಈ ವರ್ಷ ಈ ಒಂದು ಚಾತುರ್ಮಾಸ್ಯದ ಶುಭ ಸಂದರ್ಭದಲ್ಲಿ ಶಿವಮಹಾಪುರಾಣ ಮತ್ತು ಶಿವಸ್ತೋತ್ರದ ಒಂದು ಮೇಳೈಸುವಿಕೆ ಎಲ್ಲಿ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಈ ಒಂದು ಉಪನ್ಯಾಸವನ್ನು ನೀಡ್ತಾ ಇರೋ ತಮಗೆಲ್ಲ ಗೊತ್ತಿದ್ದ ವಿಚಾರವೇ ಆಗಿದೆ. ಮೊದಲನೇದಾಗಿ ಈಗಿಲ್ಲಿ ಭಗವತ್ಪಾದರ ಶಿವಾನಂದ ಲಹರಿಯನ್ನು ಮೊದಲನೇದಾಗಿ ಎತ್ಕೊಂಡು ಈಗ ಅದರ ನಿರೂಪಣೆಯನ್ನು ಮಾಡ್ತಾ ಇದ್ದಾಗಿದೆ. 27 ಶ್ಲೋಕಗಳ ತನಕ ನಿನ್ನೆ ವಿವರಣೆ ಕೊಟ್ಟಿದ್ದೀನಿ. 27ನೇ ಶ್ಲೋಕವೇ ಕರಸ್ಥೇ ಹೇಮಾದ್ರೌ ಗಿರಿಶ ನಿಕಟಸ್ಥೇ ಧನಪತೌ ಗೃಹಸ್ಥೇ ಸ್ವರ್ಭೂಜಾಮರಸುರಭಿಚಿಂತಾಮಣಿ ಗಣೇ ಶಿರಸ್ಥೇ ಶೀತಾಂಶೌ ಚರಣಯುಗಲಸ್ಥೇ ಅಖಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ ಅಂತ ಪರಮಾತ್ಮನೇ ನಿನಗೆ ನಾನು ಏನಂತಾನೆ ಕೊಡೋದಕ್ಕೆ ಸಾಧ್ಯ? ಯಾಕೆಂದರೆ ನನ್ನಲ್ಲಿರುವಂಥ ವಸ್ತುಗಳನ್ನು ನಾನು ಏನು ನಿನಗೆ ಕೊಡೋಕೆ ಹೋದರೂ ಅದೆಲ್ಲ ನಿನ್ನಲ್ಲಿ ಈಗಾಗಲೇ ಇದೆ ಅನ್ನೋದನ್ನು ಸುಂದರವಾದ ರೀತಿಯಲ್ಲಿ ನಮಗೆಲ್ಲ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಮುಟ್ಟುವ ರೀತಿಯಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಕರಸ್ಥೇ ಹೇಮಾದ್ರೌ, ಹೇಮ ಅಂದರೆ ಬಂಗಾರ, ಬಂಗಾರದ ಬೆಟ್ಟವೇ ನಿನ್ನ ಕೈಯಲ್ಲಿದೆ. ಧನಪತಿಯಾದಂತಹ ಕುಬೇರ ನಿನ್ನ ಮಿತ್ರನಾಗಿ ಪಕ್ಕದಲ್ಲಿಯೇ ಯಾವಾಗಲೂ ಇರ್ತಾನೆ. ಇನ್ನು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಮುಂತಾದ ಸಂಪತ್ತನ್ನು ನೀಡುವ ಎಲ್ಲ ಸಾಮಗ್ರಿಗಳು ಕೂಡ ನಿನ್ನ ಮನೆಯಲ್ಲಿಯೇ ಇವೆ, ಪಕ್ಕದಲ್ಲಿಯೇ ಇವೆ. ಇನ್ನು ನಿನಗೆ ಬೇಕಾದಂತಹ ಸುಖವನ್ನು ನೀಡುವಂತಹ ಚಂದ್ರ ನಿನಗೆ ಶಿರೋಭೂಷಣವಾಗಿದ್ದಾನೆ. ಎಲ್ಲವೂ ಕೂಡ ನಿನ್ನ ಚರಣದಲ್ಲಿಯೇ ಇರಬೇಕಾದ್ರೆ ಕಮರ್ಥಂ ದಾಸ್ಯೇ, ನಾನು ಏನನ್ನು ಕೊಡಲಿ? ಆದರೆ ಒಂದನ್ನು ಕೊಡೋದಕ್ಕೆ ಸಾಧ್ಯ ಇದೆ. ನಾವೆಲ್ಲ ಯೋಚಿಸಬೇಕಾದ ಈ ಅಂಶವನ್ನು. ಯಾವುದೋದು? ಭವತು ಭವದರ್ಥಂ ಮಮ ಮನಃ. ನಮ್ಮಲ್ಲಿರುವಂತಹ ಈ ನಮ್ಮ ಮನಸ್ಸು ಎಂಬ ಒಂದು ಯಾವ ಇಂದ್ರಿಯ ಇದೆಯೋ ಅದನ್ನು ನಾನು ನಿನಗೆ ಸಮರ್ಪಿಸ್ತೀನಿ. ಇದುವರೆಗೆ ನನ್ನ ಮನಸ್ಸು ನಿನ್ನಲ್ಲಿ ಇಲ್ವಲ್ಲ, ಅದನ್ನು ನಾನು ನಿನಗೆ ಸಮರ್ಪಿಸ್ತೀನಿ. ನೋಡಿ ಎಂತಹ ಭಾವ ಅನ್ನೋದನ್ನು ನಾವು ಗಮನಿಸಬೇಕು. ಮನಸ್ಸೊಂದನ್ನು ನಾವು ಸಮರ್ಪಿಸಿದ್ವಿ ಅಂತ ಆದರೆ ಆ ಎಲ್ಲ ನಮ್ಮ ಇಂದ್ರಿಯಗಳು ಕೂಡ ಮನೋಧೀನ. ಸರ್ವಾತ್ಮನ ನಾವು ಪರಮಾತ್ಮನನ್ನು ಪೂಜಿಸಿದಂತೆ ಆಗತ್ತೆ ಅನ್ನೋ ಭಾವ ಆ ಶ್ಲೋಕದಲ್ಲಿ ವ್ಯಕ್ತವಾಗಿದೆ. ಮುಂದೆ ಅದಕ್ಕೆ ನಮ್ಮಲ್ಲಿ ಹೇಳೋದು, ಪೂಜೆ ಮಾಡುವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಎಷ್ಟು ನೆಲೆಸಿರುತ್ತೆ ಅದರ ಮೇಲೆ ನಮಗೆ ಫಲ ಸಿಗತ್ತೆ. ಅದನ್ನು ಬಿಟ್ಟು ಆಡಂಬರಗಳನ್ನು, ನಮ್ಮ ಏನೇನೋ ವೈಭೋಗಗಳನ್ನು ಇದನ್ನು ತೋರಿಸ್ತಾ ಇದ್ದ ಮಾತ್ರಕ್ಕೆ ಭಗವಂತ ಸಂಪ್ರೀತನಾಗ್ತಾನೆ ಅಂತಿಲ್ಲ. ನಮ್ಮ ಇಂದ್ರಿಯಗಳು ಅಂದರೆ ಮನಸ್ಸು ಭಗವಂತನಲ್ಲಿ ಎಷ್ಟು ನೆಲೆಸುತ್ತೋ ಅಷ್ಟು ನಮಗೆ ಪುಣ್ಯ ಲಭಿಸುತ್ತೆ, ಅದರಿಂದ ಆನಂದ ಲಭಿಸುತ್ತೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವಭಕ್ತಿ ದುರ್ಯಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂಚ ಚರಾಚರಾತ್ಮಕ ತನುಧ್ಯಾನೆ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಭಗವಂತ, ನಾನು ನಿಜವಾಗಿಯೂ ಈ ಜನ್ಮದಲ್ಲಿಯೇ ಕೃತಾರ್ಥ.
ಅಂತಾರೆ. ಯಾಕೆಂದರೆ ಮನುಷ್ಯನ ಗುರಿ ಇರೋದೇ ಪರಮಾನಂದವನ್ನು ಪಡಿಬೇಕು ಅನ್ನೋದು. ಈ ಪರಮಾನಂದವನ್ನು ನಮ್ಮಲ್ಲಿ ಮೋಕ್ಷ ಅಂತ ಹೆಸರಿಸಿದ್ದಾರೆ ಶಾಸ್ತ್ರಗಳಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಯಾಕೆ ಅದು ಪರಮವಾದ ಆನಂದ ಅಂದರೆ ಅಲ್ಲಿ ಆ ಆನಂದವನ್ನು ಪಡೆದ್ರೆ ಅದಕ್ಕೆ ಇತಿಮಿತಿ ಇಲ್ಲ, ಪುನಃ ನಾಶವೂ ಇಲ್ಲ ಅನ್ನೋದು ನಮ್ಮ ಶಾಸ್ತ್ರಗಳಲ್ಲಿ ಉಕ್ತವಾದ ವಿಚಾರ. ಆದರೆ ಈ ಮೋಕ್ಷಗಳಲ್ಲಿಯೇ ಹಾಗಿದ್ರೆ ಅಂತಹ ಪರಮೋನ್ನತವಾದ ಮೋಕ್ಷವನ್ನು ನಾವು ಈಗಲೇ ಪಡಿಬಹುದಾ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಆ ಮಾರ್ಗ ಅಂತೂ ಸಿಗತ್ತೆ. ಯದ್ಯಪಿ ನಾವು ಅಂತಹ ಒಂದು ಸುಕೃತ ಇಲ್ಲ ನಮಗೆ ಅಂತ ಆದರೆ, ಸುಕೃತ ಅಂದರೆ ಪುಣ್ಯ, ಈ ಜನ್ಮದಲ್ಲಿಯೇ ನಮಗೆ ಮೋಕ್ಷ ಸಿಗತ್ತೆ ಅಂತ ಹೇಳಕ್ಕೆ ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ. ಎಂತಹ ಸಾಧಕರಿಗೂ ಕೂಡ ಈ ಜನ್ಮದಲ್ಲಿಯೇ ಸಿಗತ್ತೆ ಅಂತ ಹೇಳೋಕೆ ಅದು ಯಾವುದೂ ದಿಢೀರ್ ಪದಾರ್ಥ ಅಲ್ಲ ಅದು. ಅದರಿಂದ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಸಾಧನೆಯನ್ನು ಮಾಡೋದ್ರಿಂದ ಏನಾಗತ್ತೆ ಅಂದರೆ, ಈಗ ನಾವೆಲ್ಲ ಸಿಟಿ ಲೈಫ್ನಲ್ಲಿ ನಾವೆಲ್ಲ ಅನುಭವಿಸಿದ್ದೀವಿ. ಮೊದಲು ತುಂಬ ಚಿಕ್ಕದಾದಂತಹ ಒಂದು ರೂಮ್ನಲ್ಲಿದ್ವಿ. ಆಮೇಲೆ ಒಂದು ಚಿಕ್ಕದು ಎಕ್ಸ್ಟ್ರಾ ಒಂದು ಬೆಡ್ರೂಮ್ ಇರುವಂಥ ಒಂದು ಚಿಕ್ಕ ಮನೆಗೆ ಹೋದ್ವಿ. ಆಮೇಲೆ ನಮ್ಮ ಇದು ಬೆಳೀತಾ ಹೋದಂತೆ ಬಿಡಿ, ಅದು ಅವರವರ ಪುಣ್ಯ ಸಾಮರ್ಥ್ಯ ಇದರ ಮೇಲೆ ನಾವು ಹೇಗೆ ಬೆಳ್ಕೊಂಡು ಹೋಗ್ತೀವೋ ಹಾಗೆ ಹಂತವಾಗಿ ನಾವು ಹೋಗಬೇಕು. ಇದನ್ನು ನಮ್ಮ ಶಾಸ್ತ್ರದಲ್ಲಿ ನೋಡಿ, ಲೋಕ ಜೀವನಕ್ಕೂ ಶಾಸ್ತ್ರಕ್ಕೂ ಅವಿನಾಭಾವ ಸಂಬಂಧ. ಅವಿನಾಭಾವ ಅಂದರೆ ಬೇರ್ಪಡಿಸಲಾಗದ ಸಂಬಂಧ ಇದೆ. ನಾವು ಅದನ್ನು ಈ ಜೀವನದಲ್ಲಿ ಅಳವಡಿಸ್ಕೋಬೇಕು ನೋಡಿ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳಲ್ಲಿ ನೀನು ಈ ಮೋಕ್ಷವನ್ನಾದರೂ ಪಡಿಬಹುದಲ್ವಾ, ಬೇಡ ಈ ಮೋಕ್ಷವನ್ನಾದರೂ ಪಡಿಬಹುದಲ್ವಾ, ಹೀಗೆ ಮೋಕ್ಷಗಳಲ್ಲಿಯೇ 4-5 ವಿಧವಾಗಿ ಹೇಳ್ತಾರೆ. ಇವುಗಳನ್ನು ಮೋಕ್ಷನೇ. ಯಾಕೆ ಮೋಕ್ಷ? ಹಿಂದಿನ ಬಂಧನದಿಂದ ಬಿಡುಗಡೆ ಇದೆ. ಅಷ್ಟೇ ಅಲ್ಲ, ಇದಕ್ಕೂ ಮುಖ್ಯವಾದಂತಹ ಮಹಾಫಲಕ್ಕೆ ಮಾರ್ಗ ಇದೆ. ನಾನು ಇನ್ನೂ ದೊಡ್ಡ ವ್ಯಕ್ತಿ ಆಗಬಲ್ಲೆ, ಇದು ನಮಗೆ ಆನಂದ ನೀಡುತ್ತೋ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಆ ದುಸ್ಥಿತಿ ಅಂತ ಇಟ್ಕೊಳ್ಳೋಣ, ಆ ದುಸ್ಥಿತಿಯಿಂದ ಬಿಡುಗಡೆಯಾಗಿದೆ ಅಂತ ಭಾವ ನಮಗೆ ಬಂದೇ ಬರುತ್ತೆ. ಇವುಗಳನ್ನೇ ಕ್ರಮ ಮುಕ್ತಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದ್ರೆ ಏನರ್ಥ? ನಾವು ಅಷ್ಟಕ್ಕೆ ತೃಪ್ತರಾಗ್ಬಿಟ್ರೆ ಅದು ಅನರ್ಥನೇ. ಹಾಗಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ ಮೋಕ್ಷದಲ್ಲಿ 4 ಬಗೆ. ಇಷ್ಟಕ್ಕೆ ನಿಲ್ಲಬಾರ್ದು. ಇದು ನಮ್ಮಂತಹ ಲೌಕಿಕರಾಗಿ ಅವರಿಗಾಗಿ ಹೇಳಿರುವಂತಹ ಮೋಕ್ಷಗಳು ಇವು. ಇದಕ್ಕೂ ಮಿಗಿಲಾದ ಮಹಾಮೋಕ್ಷ ಇದೆ, ಅದು ಶಾಸ್ತ್ರದಲ್ಲಿ ಪ್ರತಿಪಾದಿತವಾದಂಥದ್ದು. ಆದರೆ ಇಲ್ಲಿ ಭಗವತ್ಪಾದರು ನಮಗಾಗಿ ಹೇಳ್ತಾ ಇರುವಂಥದ್ದು, ಈ ಮೋಕ್ಷಗಳನ್ನು ನಾವು ಪಡಿಬಹುದು. ನಮ್ಮ ಮಾರ್ಗ ಆ ರೀತಿ ಇರಬೇಕು, ಶ್ರದ್ಧೆ ಆಗಿರಬೇಕು. ಅದನ್ನು ಹೇಳ್ತಾರೆ. ಬೇರೆ ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಶಿವ ಪರಮಾತ್ಮ ನಿನ್ನನ್ನು ನಾವು ಸರಿಯಾದ ರೀತಿಯಲ್ಲಿ ಸ್ತುತಿ ಮಾಡ್ತಾ, ಅಲ್ಲಿ ಏನೇನು ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ, ಆ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬಿಟ್ರೆ ಈ ಕ್ರಮ ಮುಕ್ತಿ ನಮ್ಮ ಕರಗತವಾಗತ್ತೆ. ಅಂದರೆ ಆ ಹಂತಕ್ಕೆ ಮೊದಲನೇ ಹಂತಕ್ಕೆ ಮೊದಲು ಹೋಗ್ಬೇಕು. ಹೇಳ್ತಾರೆ, ಸಾರೂಪ್ಯಂ ತವ ಪೂಜನೆ, ಇದು ಮೊದಲನೇ ಹಂತ. ಸಾರೂಪ್ಯ ಮೋಕ್ಷ, ಇದು ತವ ಪೂಜನೆ. ನೋಡಿ ಎಷ್ಟು ಸುಲಭವಾದ ಮಾರ್ಗವನ್ನು ಭಗವತ್ಪಾದರು ಹೇಳ್ತಾರೆ. ನಿನ್ನನ್ನು ಭಕ್ತಿ ಶ್ರದ್ಧೆಯಿಂದ ನಾನು ಪೂಜಿಸಿದೆ ಅಂತ ಆದರೆ ಸಾರೂಪ್ಯ ಮುಕ್ತಿ ನಮ್ಮ ಕೈವಶವಾಗತ್ತೆ. ಇದು ಭಗವತ್ಪಾದರ ಮಾತು, ನಿಮ್ಮಂಥ ಸಾಮಾನ್ಯ ಜನರು ಹೇಳೋದಲ್ಲ. ಭಗವತ್ಪಾದರು ಅಂದರೆ ಅವರು ಸಾಕ್ಷಾತ್ ಭಗವಂತನ ಅವತಾರನೇ. ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ, ಅಲ್ಲಿ ತನಕ ಹೋಗಬೇಕು ಶ್ಲೋಕದಲ್ಲಿ. 2ನೇ ಬಗೆಯದಾದಂತಹ ಮುಕ್ತಿ ಸಾಮೀಪ್ಯ. ಶಬ್ದಕ್ಕರ್ಥ ನೋಡಿದ್ರೆ ಒಂಥರ ಅನಿಸುತ್ತೆ. ಸಾರೂಪ್ಯ ಒಂದು ರೀತಿಯ ಭಗವಂತನ ರೀತಿಯಲ್ಲಿ ರೂಪ ಇರೋದು ಅಲ್ಲ, ಇರ್ಬೋದೋ ಏನೋ, ಅದ್ರ ಬಗ್ಗೆ ವಿಶೇಷವಾದ ಉಲ್ಲೇಖ ಏನಿಲ್ಲ. ಭಗವಂತನ ಸಮೀಪಕ್ಕೆ ಹೋಗೋದು ಅದು ಒಂದು ಪುಣ್ಯ ಅಲ್ವಾ? ಇಷ್ಟಂತೂ ನಾವು ಲೋಕದಲ್ಲಿಯೂ ಕಾಣ್ತೀವಿ. ಮಹಾಮಹಿಮರ ಬಳಿಗೆ ಹೋದರೂ ನಮಗೇನೋ ಒಂದು ಧನ್ಯತಾಭಾವ.
ಉಂಟಾಗೋದು ನಮ್ಮ ಅನುಭವದಲ್ಲಿದೆ. ಸಾಮೀಪ್ಯಂ ಯಾವುದರಿಂದ ಬರುತ್ತಂತೆ? ಎರಡನೇದು ಶಿವ ಮಹಾದೇವೇತಿ ಸಂಕೀರ್ತನೆ. ಹೇ ಶಿವ, ಮಂಗಳಕರ, ಶುಭಕರ, ದೇವ ಮಹಾದೇವ ಇತಿ ಸಂಕೀರ್ತನೆ. ದೇವತೆಗಳಿಗೆ ಮಹಾನ್ ಅವನು ಮಹಾದೇವ ಎಂಬುದಾಗಿ ಆ ಶಿವನನ್ನು ನಾವು ಸಂಕೀರ್ತನ ಅಂದರೆ ಸ್ತುತಿ ಮಾಡಿದ್ರೆ, ಯಾವಾಗಲೂ ಆ ಭಗವಂತನ ಸ್ಮರಣೆ ಮಾಡ್ತಾ ಸ್ತುತಿ ಮಾಡ್ತಾ ಇದ್ದರೆ ಸಾಮೀಪ್ಯವೆಂಬಂತಹ ಎರಡನೇ ಬಗೆಯ ಮೋಕ್ಷ ನಮ್ಮ ವಶವಾಗತ್ತಂತೆ. ಶಿವಭಕ್ತಿ ಧುರಿಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ. ಮೂರನೇ ವಿಧವಾದಂತಹ ಮೋಕ್ಷ ಸಾಲೋಕ್ಯಂ. ಸಾಮಾನ್ಯ ಅರ್ಥ ನೋಡೋಣ, ಭಗವಂತನನ್ನು ಯಾವಾಗಲೂ ನೋಡ್ತಾ ಇರುವಂತಹ ಭಾಗ್ಯ ಅಂತ ಇಟ್ಕೊಳ್ಳೋಣ ಸಾಮಾನ್ಯ ನಮ್ಮ ಅರ್ಥಕ್ಕಾಗಿ. ಇದು ಯಾವುದರಿಂದ ಪ್ರಾಪ್ತವಾಗತ್ತಂತೆ? ಶಿವಭಕ್ತಿ ಧುರಿಯ ಜನತಾ ಸಾಂಗತ್ಯ ಸಂಭಾಷಣೆ. ಶಿವಭಕ್ತಿ ಧುರಿಯ, ಅದರಲ್ಲಿಯೇ ತೊಡಗಿದ್ದವರು, ಶಿವಭಕ್ತಿಯಲ್ಲಿಯೇ ಯಾವಾಗಲೂ ಇರುವಂತಹ ಜನತಾ, ಜನಾನಾಂ ಸಮೂಹ ಅಂತಾರೆ ಜನತಾ. ಅಂತಹ ಜನರ ಸಮೂಹದಲ್ಲಿ ಅವರ ಜೊತೆಗೆ ಸಾಂಗತ್ಯ ಸೇರಿಕೊಳ್ಳುವಂತಹದ್ದು. ಶಿವಭಕ್ತಿಯನ್ನು, ಶಿವನಲ್ಲಿ ಭಕ್ತಿ ಇಟ್ಕೊಂಡು ಯಾವಾಗಲೂ ಅವನನ್ನೇ ಧ್ಯಾನಿಸ್ತಾ ಇರುವಂತಹ ಜನರ ಗುಂಪಿನೊಡನೆ ನಾವು ಬೆರೆತು ಸಂಭಾಷಣೆ, ಅವರ ಜೊತೆ ಸಂಭಾಷಣೆ ಮಾಡ್ತಾ ಇರಬೇಕು. ಕಾಡು ಹರಟೆ ಬೇಡದೆ ಇದ್ದದ್ದು ಯಾವ್ಯಾವುದಕ್ಕೋ ನಾವು ಸಂಭಾಷಣೆ ಮಾಡ್ತಾ ಕಾಲ ಕಳಿತೀವಲ್ಲ, ಇದು ಇಹನೂ ಕೊಡಲ್ಲ ಪರನೂ ಕೊಡಲ್ಲ. ಯಾರು ಗೆದ್ರೇನು ಯಾರು ಬಿದ್ರೇನು ಅಲ್ಲ, ಇದು ನಾವು ಮೂಢವಾಗಿ ಹೇಳ್ತಾ ಇಲ್ಲ. ಒಂದು ಹಂತದ ತಿಳುವಳಿಕೆ ನಮಗೆ ಸಾಕು. ಯಾವುದೇ ಒಂದು ವಿಚಾರಕ್ಕೆ ಅಭಿನಿವೇಶ ನಮಗೆ ಬೇಡ, ಇದು ಶಾಸ್ತ್ರದ ಅಭಿಪ್ರಾಯ. ಹಾಗೆ ಇಲ್ಲಿ ಭಗವಂತನಲ್ಲಿರಬೇಕು ಅಭಿನಿವೇಶ. ಅದಕ್ಕಾಗಿ ಸಾಂಗತ್ಯ ಸಂಭಾಷಣೆ, ಅವ್ರ ಜೊತೆ ಸೇರಿದು ನಾವು ಮಾತಾಡ್ತಾ ಇರಬೇಕು. ಅದರಿಂದ ಸಾಲೋಕ್ಯಂ, ಮೂರನೇ ಬಗೆಯದಾದಂತಹ ಮುಕ್ತಿ ಸಾಲೋಕ್ಯ ಇದು ಪ್ರಾಪ್ತವಾಗತ್ತೆ. ಮುಂದಿನದು ಸಾಯುಜ್ಯಂ. ನೋಡಿ, ಸಾಯುಜ್ಯಂ ಅಂದರೆ ಅವರ ಜೊತೆಗೆ ಸೇರುವಂತಹದ್ದು ಅನ್ನೋ ಅಭಿಪ್ರಾಯ ಶಬ್ದಕ್ಕೆ ಅರ್ಥ ಇದೆ. ಯಾವಾಗ ಬರುತ್ತಂತೆ ಅದು ಅಂದರೆ ಚರಾಚರಾತ್ಮಕ ತನುಧ್ಯಾನೇ ಭವಾನೀಪತೆ. ಭವಾನೀಪತೆ ಅಂತ ಸಂಬೋಧನ. ಬಹುಶಃ ಅದಕ್ಕಾಗಿ ಭಗವತ್ಪಾದರು ಇಟ್ಟರೋ ಏನೋ. ಯಾಕೆಂದರೆ ಪಾರ್ವತಿ ಶಿವನಿಂದ ಪ್ರತ್ಯೇಕವಾಗಿ ಇಲ್ಲ ಅವಳು. ನಾನು ಒಂದು ಊಹಿಸದ್ದು, ಅದಕ್ಕೆ ಭವಾನೀಪತೆ ಅಂತ ಇಲ್ಲಿ ಒಂದು ಸಂಬೋಧನವನ್ನು ಮಾಡಿದ್ದಾರೆ. ಹಾಗೆ ಅವಳು ಯಾವಾಗಲೂ ಶಿವನ ಬಳಿಯಲ್ಲಿಯೇ ಇರ್ತಾಳೆ. ಅವಳದೆಂಥ ಸೌಭಾಗ್ಯ, ಯಾವಾಗಲೂ ಅವರನ್ನು ಯಾಕೆ ಬಿಟ್ಟೇ ಇಲ್ವಲ್ಲ, ಒಂದೇ ದೇಹ ಅಂತ ಹೇಳ್ತೀವಿ, ಒಂದು ಭಾಗ ಅದು ಒಂದೇ ಇದು ಅಂತ. ಅರ್ಧನಾರೀಶ್ವರರ ಕಲ್ಪನೆ ಇದೆ. ಭವಾನೀಪತೆ ಚರಾಚರಾತ್ಮಕ ತನುಧ್ಯಾನೇ. ಆ ಭಗವಂತನ ಶರೀರದ ಒಳಗಡೆ ಅದನ್ನೇ ಬ್ರಹ್ಮಾಂಡ ಅಂತ ಹೇಳ್ತೀವಿ. ಇಲ್ಲಿ ಇರೋದೇನು? ಎರಡೇ ಬಗೆಯ ವಸ್ತುಗಳು, ಚರ, ಇನ್ನೊಂದು ಅಚರ. ಚರ ಚಲ, ಅಚರ ಅಚಲ, ರಲಯೋರಭೇದ ಅಂತೀವಿ ಶಾಸ್ತ್ರದಲ್ಲಿ. ಅಂದರೆ ಚೈತನ್ಯಪೂರ್ಣವಾದಂತಹ ವಸ್ತುಗಳು ಚಲಿಸ್ತವೆ, ಅವು ಒಂದು ಗುಂಪು. ಇದು ಇಲ್ಲದೇ ಇರುವಂತಹ ಜಡ ವಸ್ತುಗಳೇನಿವೆಯೋ ಅವುಗಳೆಲ್ಲ ಅಚಾರಗಳು. ಇದನ್ನು ಶಾಸ್ತ್ರ ಶಬ್ದದಲ್ಲಿ ಹೇಳಬೇಕಾದ್ರೆ ಒಂದು ಚೈತನ್ಯ, ಇನ್ನೊಂದು ಜಡ ಅಂದರೆ ಮಾಯೆ ಅಂತ ಹೇಳ್ತೀವಿ. ಒಂದು ಚೈತನ್ಯ ಪರಮಾತ್ಮ, ಇನ್ನೊಂದು ಜಡವಾದ್ದು ಮಾಯೇನು. ಇದು ವೇದಾಂತದ ರೀತಿಯಲ್ಲಿ ಇದು ಎರಡೇ ಇರುವಂತಹದ್ದು. ಅದು ನಿನ್ನ ದೇಹದಲ್ಲಿರುವಂತಹದ್ದು. ನಿನ್ನ ದೇಹ ಈ ಚರಾಚರಾತ್ಮಕವಾಗಿದೆ. ಅದನ್ನು ಧ್ಯಾನ ಮಾಡಿದ್ರೆ ಸಾಯುಜ್ಯವೆಂಬಂತಹ ನಾಲ್ಕನೇ ಬಗೆಯ ಮುಕ್ತಿ ಲಭಿಸುತ್ತೆ. ಸಿದ್ಧಮತ್ರ ಭವತಿ. ನೋಡಿ, ಆ ಭಗವತ್ಪಾದರು ಒಂದೊಂದು ಶಬ್ದ ನಾವು ಗಮನಿಸಬೇಕು. ಸಿದ್ಧಂ ಅತ್ರ ಭವತಿ. ಏನೋ ನಮ್ಮ ದೇಹತ್ಯಾಗ ಮಾಡಿದ ಮೇಲೆ ಅಂತ ಹೇಳಿಲ್ಲ ಭಗವತ್ಪಾದರು. ನಾವು ಇದ್ದಲ್ಲಿಯೇ ಈ ಹಂತಗಳನ್ನು ತಲುಪಬಹುದಂತೆ. ಅಂದರೆ ಆ ರೀತಿ ಸಾಧನೆ ಇರಬೇಕು. ನಂಗೆ ಸಿಕ್ಕಿಲ್ಲ ಅಂದರೆ ಆಗ ನಾವು ಅಲ್ಲಿ ಕಾರಣವನ್ನು ಹುಡುಕಬೇಕು. ನನ್ನದು ಏನೋ ನ್ಯೂನತೆ ಆಗಿದೆ, ಅದಕ್ಕಾಗಿ ನನಗಿಂತ ಒಂದು ಸ್ಥಿತಿ ಬಂದಿಲ್ಲ ಅಂತ ಶಾಸ್ತ್ರದಲ್ಲಿ ಅಂದರೆ ಆ ರೀತಿ ದೃಢವಾದ ನಂಬಿಕೆ ಇರಬೇಕು.
ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್. ಇಲ್ಲಿಯೇ ಸಿದ್ಧವಾಗುತ್ತೆ ಈ 4 ಬಗೆಯ ಮೋಕ್ಷ. ಇದು ಪರಮ ಮುಕ್ತಿ ಅಲ್ಲ, ಇದಕ್ಕಿಂತ ಮಿಗಿಲಾದ್ದಿದೆ. ಅದು ಶಾಸ್ತ್ರದಲ್ಲಿ ವೇದಾಂತ ಶಾಸ್ತ್ರಾದಿಗಳಲ್ಲಿ ಪ್ರತಿಪಾದಿತವಾದ ಮೋಕ್ಷ. ಅಂದರೆ ವೇದಾಂತ ಶಾಸ್ತ್ರ ಅಂದರೆ ಏನೋ ತಿಳ್ಕೊಬೇಡಿ, ಶ್ರುತಿ ವೇದಾಂತ ಉಪನಿಷತ್ತು ಅಲ್ಲಿ ಪ್ರತಿಪಾದಿತವಾದ ವಿಚಾರ. ಸ್ವಾಮಿನ್ ಕೃತಾರ್ಥೋಸ್ಮಿ ಅಹಂ. ನನಗಿಷ್ಟೊಂದು ಭಾಗ್ಯ ಇಲ್ಲಿಯೇ ಸಿಕ್ಕಿರೋದ್ರಿಂದ ನಿಜವಾಗಿಯೂ ನಾನು ಕೃತಾರ್ಥನಾಗಿದ್ದೇನೆ ಅಂತ ಭಗವತ್ಪಾದರು ಇಲ್ಲಿ ಸ್ತುತಿ ಮಾಡ್ತಾರೆ. ನೋಡಿ, ಇಲ್ಲಿ ಮೋಕ್ಷದ ವಿಚಾರ ಬಂದದ್ರಿಂದ ನಾವು ಶಿವಪುರಾಣದಲ್ಲಿ ಮೋಕ್ಷದ ಬಗ್ಗೆ ಕೆಲವು ಶ್ಲೋಕಗಳು ತುಂಬ ಸುಂದರವಾಗಿವೆ. ಅದನ್ನು ತಮ್ಮ ಮುಂದೆ ಹೇಳ್ತೀನಿ. ಕಿಂ ತಚ್ಛ್ರೇಷ್ಠಮನುಷ್ಠಾನಂ ಮೋಕ್ಷೋ ಯೇನ ಅಪರೋಕ್ಷಿತಃ. ಅಪರೋಕ್ಷಿತಃ, ಪರೋಕ್ಷ ಅಪರೋಕ್ಷ ಶಬ್ದಕ್ಕೆ ಅರ್ಥ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದು ನಮಗೆ ಪ್ರತ್ಯಕ್ಷವಾಗಿರುತ್ತೋ ಅದು ಅಪರೋಕ್ಷ. ಆ ಅಪರೋಕ್ಷ ಮೋಕ್ಷ ಅನ್ನುವುದು ಅಪರೋಕ್ಷ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಅಪರೋಕ್ಷವಾದಂತಹ ಮೋಕ್ಷ ಅನ್ನುವುದು ಆ ಶ್ರೇಷ್ಠವಾದ್ದು. ಅದಕ್ಕೆ ಶ್ರೇಷ್ಠವಾದ ಅನುಷ್ಠಾನಂ ಕಿಂ, ಮಾಡಬೇಕಾದ ನಾವು ಏನು ಆ ಮೋಕ್ಷವನ್ನು ಪಡೆಯೋದಕ್ಕೆ. ತತ್ತಸ್ಯ ಸಾಧನಂಚ ಅದ್ಯ ವಕ್ತುಮರ್ಹಸಿ ಅಂತ ಮಾರುತನಲ್ಲಿ ಕೇಳ್ಕೋತಾರೆ ಅವರು. ಅದರ ಋಷಿಗಳು ಕೇಳ್ಕೋತಾರೆ, ಅಂತಹ ಮೋಕ್ಷಕ್ಕೆ ಸಾಧನ ಯಾವುದು ಅದನ್ನು ತಿಳಿಸು ಅಂತ ಕೇಳ್ತಾರೆ. ಶೈವೋ ಹಿ ಪರಮೋ ಧರ್ಮ ಶ್ರೇಷ್ಠಾನುಷ್ಠಾನ ಶಬ್ದಿತಃ. ಶೈವೋ ಹಿ, ಶಿವನಿಗೆ ಸಂಬಂಧಿಸಿದ್ದು ಶೈವ. ಅಂದರೆ ಶಿವನಿಗೆ ಸಂಬಂಧಿಸಿದಂತಹ ಧರ್ಮ ಏನಿದೆಯೋ ಅದೇ ಪರಮಶ್ರೇಷ್ಠ. ಅದನ್ನು ಅನುಷ್ಠಾನ ಶಬ್ದಿತಃ. ಆ ಶಿವ ಧರ್ಮ ಏನಿದೆ ಅದು ಅನುಷ್ಠಾನ ಅನ್ನೋ ಶಬ್ದದಿಂದ ಇಲ್ಲಿ ಉಕ್ತವಾಗಿದೆ. ಯತ್ರ ಅಪರೋಕ್ಷೋ ಲಕ್ಷ್ಯೇತ ಸಾಕ್ಷಾತ್ ಮೋಕ್ಷಪ್ರದ ಶಿವ. ಆ ಶಿವನ ಧರ್ಮಾನುಷ್ಠಾನವನ್ನು ನಾವು ಮಾಡಿದ್ರೆ ಅಪರೋಕ್ಷವಾದಂತಹ ಮೋಕ್ಷ ಲಭಿಸುವುದು. ಯಾವ ಕಾರಣದಿಂದ? ಮೋಕ್ಷಪ್ರದ ಶಿವ, ಮೋಕ್ಷವನ್ನು ನೀಡುವವನು ಶಿವನೇ ಆಗಿದ್ದಾನೆ. ಸತು ಪಂಚವಿಧೋ ಜ್ಞೇಯ. ಆ ಸಾಧನೆಯ ವಿಧಾನವನ್ನು ಇದು ಪುರಾಣವಾದ್ರಿಂದ ಹೇಳ್ತಾರೆ. 5 ಬಗೆಯಾಗಿದೆ. ಪಂಚಭಿಹಿ ಪರ್ವಭಿ ಕ್ರಮಾತ್, 5 ಪರ್ವಗಳಲ್ಲಿ ಕ್ರಮವಾಗಿ ಮಾಡಬೇಕಂತೆ. ಕ್ರಿಯಾ, ತಪೋ, ಜಪ, ಧ್ಯಾನ, ಜ್ಞಾನಾತ್ಮಭಿಹಿ. ಒಂದೊಂದು ಪರ್ವದಲ್ಲಿ, ಒಂದರಲ್ಲಿ ಕ್ರಿಯಾ, 2ರಲ್ಲಿ ತಪಸ್ಸು, 3ನೇದಲ್ಲಿ ಜಪ, ಧ್ಯಾನ, ಜ್ಞಾನ. ಒಂದೊಂದು ಪರ್ವದಲ್ಲಿಯೂ ಇದನ್ನಿಟ್ಕೊಂಡು ಮಾಡಬೇಕಂತೆ. ತೈರೇ ವಸೋತ್ತರೈ ಸಿದ್ಧೋ ಧರ್ಮಸ್ತು ಪರಮೋಮತಃ. ಈ ಕ್ರಮದಲ್ಲಿ ಮಾಡಿದಂತಹದ್ದೇ ಪರಮಧರ್ಮವೂ ಆಗತ್ತೆ. ಪರೋಕ್ಷಂ ಅಪರೋಕ್ಷಂಚ ಜ್ಞಾನಂ ಯತ್ರ ಚ ಮೋಕ್ಷದಂ. ಪರೋಕ್ಷ ಮತ್ತು ಅಪರೋಕ್ಷ ಇವೆರಡೂ ಇದರಲ್ಲಿ ಸೇರಿವೆ ಮೋಕ್ಷವನ್ನು ನೀಡುವಂತಹ. ಯಾಕೆ ಪ್ರಾರಂಭದಲ್ಲಿ ಪರೋಕ್ಷ ಜ್ಞಾನವೇ ಬರುತ್ತೆ, ಆಮೇಲೆ ನಮ್ಮ ಸಾಧನೆಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದ್ರೆ ಮುಕ್ತಿ ಅಂತ ಶಾಸ್ತ್ರಗಳು ಹೇಳ್ತವೆ. ಪರಮೋ ಅಪರಮಷ್ಟೋಭೌ ಧರ್ಮೌ ಹಿ ಶ್ರುತಿ ಚೋದಿತೌ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಭಾಗ ಅನ್ನೋದನ್ನು ನಾವು ಗಮನಿಸಬೇಕು. ಧರ್ಮದಲ್ಲಿ 2 ಬಗೆ. ಯಾವುದು? ಪರಮಃ ಅಪರಮಶ್ಚ. ಇದನ್ನು ಗೀತಾ ಭಾಷ್ಯದಲ್ಲಿ ಭಗವತ್ಪಾದರು ಧರ್ಮೋ ದ್ವಿವಿಧ ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣಶ್ಚ ಅಂತ ಅಂದರು. ಒಂದು ಪ್ರವೃತ್ತಿ ಲಕ್ಷಣವಾದ್ದು ಅಂದರೆ ಕರ್ಮ ಪ್ರಧಾನವಾಗಿ ಹೇಳುವಂತಹದ್ದು. ಇನ್ನೊಂದು ನಿವೃತ್ತಿ ಲಕ್ಷಣ, ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದಂಥದ್ದು. ಇದು 2 ಧರ್ಮ. ನೋಡಿ ಇಲ್ಲಿ ಶಿವಪುರಾಣದಲ್ಲಿ ಅದೇ ವಿಚಾರ ಬಂದಿದೆ, ನಾವು ಅದನ್ನು ಗಮನಿಸಬೇಕು. ಪರಮೋ ಅಪರಶ್ಚ ಉಭೌ ಧರ್ಮೌ ಹಿ. ಇವೆರಡೂ ಶ್ರುತಿ ಚೋದಿತೌ. ಯಾರೋ ಕೇಳದ್ದಲ್ಲ, ಸಾಕ್ಷಾತ್ ಶ್ರುತಿ ವೇದವೇ ಹೇಳಿರುವಂಥ ವಿಚಾರ ಇದು. ಧರ್ಮ ಶಬ್ದಾಭಿಧೇಯರ್ಥೇ ಮುಂದೆ ಹೇಳ್ತಾರೆ. ಹಾಗಿದ್ರೆ ಶ್ರುತಿಯಲ್ಲಿ ಹೇಳ್ಬಿಟ್ರೆ ಅದನ್ನು ಹೇಗೆ ಸ್ವೀಕರಿಸೋದು ಅಥವಾ ಯಾಕೆ ಒಪ್ಕೋಬೇಕು ಅಂತಂದರೆ, ಧರ್ಮ ಶಬ್ದ ಅಭಿಧೇಯೇ ಅರ್ಥೇ. ನಾವು ಧರ್ಮ ಎನ್ನುವ ಶಬ್ದದಿಂದ ಏನನ್ನು ಹೇಳಬೇಕು ಅಂತ ಹೊರಟಿದ್ದೀವೋ ಅದು
ಪ್ರಮಾಣಂ ಶ್ರುತಿರೇವನಃ. ಈ ವಿಷಯದಲ್ಲಿ ಶ್ರುತಿಯೇ ಪರಮ ಪ್ರಮಾಣ, ಬೇರೆ ಯಾವುದೂ ಆಗಲ್ಲ. ಕಾರಣ ಇಷ್ಟೇ, ನಮಗೆ ಉಳಿದವುಗಳು ಕಣ್ಣಿಗೆ ಕಾಣ್ತವೆ, ಕೈಗೆ ಸಿಗ್ತವೆ, ಅಂದರೆ ನಮ್ಮ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಸಿಗ್ತವೆ. ಈ ಧರ್ಮೋಲ್ಲಿಖಿತವಾದ ವಿಚಾರಗಳು ಯಾವ ನಮ್ಮ ಪ್ರತ್ಯಕ್ಷೇಂದ್ರಿಯಗಳಿಗೆ ಗೋಚರವೂ ಆಗಲ್ಲ. ಈ ಉದಾಹರಣೆಗಾಗಿ ಇಂಥ ಒಂದು ಮಹಾಯಾಗವನ್ನು ಮಾಡಿದ್ರೆ ನಿನಗಿಂಥ ಫಲ ಸಿಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಆದರೆ ಯಾಗದ ಸಲಕರಣೆಗಳು ನಮ್ಮ ಕಣ್ಣಿಗೆ ಬರ್ಬೋದು, ಅಥವಾ ಅಗ್ನಿಯು ಪ್ರಜ್ವಲಿಸುತ್ತಿರುವುದು ನಮ್ಮ ಕಣ್ಣಿಗೆ ಬೀಳ್ಬೋದು. ಆದರೆ ಅದರಿಂದ ಅಲ್ಲ, ಅದರಿಂದ ಉಂಟಾಗುವ ಪುಣ್ಯ ವಿಶೇಷದಿಂದ ಪುಣ್ಯಲೋಕ ಪ್ರಾಪ್ತಿ ಅಂತ ಕರ್ಮ ಸಿದ್ಧಾಂತದಲ್ಲಿ ಬರುತ್ತೆ. ಇಲ್ಲಂತೂ ಆತ್ಮ ಸಾಕ್ಷಾತ್ಕಾರದಿಂದ ಪರಮ ಮೋಕ್ಷ ಅಂತ ಹೇಳ್ತೀವಿ. ಹಾಗಾಗಿ ಇವೆರಡು ಏನಾಗಿವೆ, ನೋಡಿ, ಆತ್ಮನ ವಿಚಾರ ಅಂತೂ ಇನ್ನೂ ವಿಲಕ್ಷಣ. ನಾವೇ ಆಗಿರ್ತೀವಿ, ಆದರೂ ನಮಗೆ ಉಳಿದ ವಸ್ತುಗಳಂತೆ ಅವನು ಪ್ರತ್ಯಕ್ಷನ ಅಲ್ಲ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಧರ್ಮ ಅನ್ನೋ ಸೂಕ್ಷ್ಮ, ಅನುಭವಕ್ಕೆ ಬರೋದೇ ಇಲ್ಲ ಅಂತಲ್ಲ, ಅನುಭವಕ್ಕೆ ಬಂದೇ ಬರುತ್ತೆ. ಆದರೆ ಸೂಕ್ಷ್ಮವಾದ ವಿಚಾರದಲ್ಲಿ ನಾವು ಏನನ್ನು ಆಶ್ರಯಿಸಬೇಕು? ಶ್ರುತಿರೇವ ಪ್ರಮಾಣಂ ಅಂತೀವಿ. ವೇದವೇ ಪ್ರಮಾಣ, ಬೇರೆ ಪ್ರಮಾಣಗಳು ಆಮೇಲೆ ಅದಕ್ಕೆ ಪೂರಕವಾಗಿ ನಾವು ತಗೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ಶ್ರುತಿರೇವನಃ ಪರಮೋ ಯೋಗ ಪರ್ಯಂತೋ ಧರ್ಮ ಶ್ರುತಿ ಶಿರೋಗತಃ. ಇವುಗಳಲ್ಲಿ ಪರಮಧರ್ಮ ಅನ್ನುವುದು ಯೋಗ ಪರ್ಯಂತಹ, ಯೋಗದ ತನಕ. ಯೋಗ ಅಂದರೆ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆ ಇತ್ಯಾದಿಗಳಲ್ಲೆಲ್ಲ ಯೋಗ ಶಬ್ದ ಬಂದಿದೆ ನೋಡಿ, ಸಾಕ್ಷಾತ್ಕಾರದ ಪೂರ್ವಸ್ಥಿತಿ ಅಲ್ಲಿ ತನಕ. ಧರ್ಮ ಶ್ರುತಿ ಶಿರೋಗತಃ. ತುಂಬ ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ಈ ಭಾಗ ನಮಗೆ ಎಲ್ಲಿ ಲಭ್ಯವಾಗಿದೆ ಅಂತಂದರೆ ಶ್ರುತಿ ಶಿರ ವೇದಾಂತ. ಶಿರ ಅಂದರೆ ತುದಿಯ ಭಾಗ, ವೇದಾಂತ ಅಂದರೆ ಅದನ್ನು ಇನ್ನೊಂದು ಶಬ್ದದಲ್ಲಿ ಉಪನಿಷತ್ ಅಂತ ಹೇಳ್ತೀವಿ. ಉಪನಿಷತ್ತುಗಳಲ್ಲಿ ಅದು ಪ್ರತಿಪಾದಿತವಾಗಿದೆ. ಧರ್ಮಸ್ತು ಅಪರಮಃ, ಪರಮವಲ್ಲದೇ ಇರುವ ಧರ್ಮ ಅದು ತದ್ವದಧಃ, ಕೆಳಗಡೆ ಭಾಗದಲ್ಲಿ, ಅಂದರೆ ಶ್ರುತಿಯ ಉಪನಿಷತ್ ಭಾಗಕ್ಕಿಂತ ಮೊದಲಿನ ಭಾಗದಲ್ಲಿ ಶ್ರುತಿ ಮುಖೋತ್ಥಿತ. ಇದು ಶ್ರುತಿಯಿಂದಲೇ ಬಂದದ್ದು. ಅಪಶ್ವಾತ್ಮಾಧಿಕಾರತ್ವಾತ್ ಯೋ ಧರ್ಮ ಪರಮೋ ಮತಃ. ನೋಡಿ ಇದು ಶಬ್ದ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮಲ್ಲಿ ಹೇಳ್ತಾರೆ, ನಮ್ಗೆ ಈ ಮಾನವ ಜನ್ಮ ಎಷ್ಟೋ ಜನ್ಮ, 1000 ಜನ್ಮಗಳನ್ನು, ಕೋಟಿನೋ ಅಂದರೂ ತಪ್ಪಲ್ಲ, ಗೊತ್ತಿಲ್ಲ ನಮಗೆ, ಅಷ್ಟು ಕೋಟಿ ಜನ್ಮಗಳಲ್ಲಿ ಗಳಿಸಿದ ಪುಣ್ಯವಶಾತ್, ಪುಣ್ಯ ಪಾಪ ಎರಡು ಇದೆ ಅಂತ ಹೇಳ್ತಾರೆ ಮಾನವ ಜನ್ಮಕ್ಕೆ, ಇರಲಿ. ಆದರೆ ಈ ಮನುಷ್ಯನಾಗಿ ಹುಟ್ಟೋದಕ್ಕೆ ನಮಗೆ ಪುಣ್ಯ ಬೇಕು. ಅದರ ವಶಾತ್ ನಾವು ಪಡೆದಿದ್ದೀವಿ. ಯಾಕೆ ಇಲ್ಲಿ ವಿಶೇಷ ನೋಡಿ, ಅಪಶ್ವಾತ್ಮಾಧಿಕಾರತ್ವ. ಪಶುಗಳಿಗೆ ಧರ್ಮಾನುಷ್ಠಾನ ಮಾಡೋಕ್ಕೆಲ್ಲ ಅಧಿಕಾರ ಇದೆ, ಅವ್ರಿಗೆ ತಿಳುವಳಿಕೆನೇ ಇರಲ್ಲ. ಆದರೆ ಈ ಧರ್ಮ ಅನ್ನೋದು ಪಶು ಭಿನ್ನರಾದ ನಮಗೆ ಮಾತ್ರ ಇದಕ್ಕೆ ಅಧಿಕಾರ ಇದೆ. ಅಧಿಕಾರ ಅನ್ಬೇಕಾದ್ರೆ ಏನಾಗಿರಬೇಕು? ಅದರ ಸ್ವರೂಪದ ಪರಿಚಯ ನಮಗಿರಬೇಕು, ಆ ಫಲವನ್ನು ನಾವು ಬಯಸೋರಾಗಿರಬೇಕು, ಅದರ ಮಹತ್ವವನ್ನು ತಿಳ್ಕೊಳ್ಳೋ ಒಂದು ಸಾಮರ್ಥ್ಯ ನಮಗಿರಬೇಕು. ಅದಕ್ಕಾಗಿ ಪಶುಗಳಿಗೆ ಇದರಲ್ಲಿ ಅಧಿಕಾರ ಇಲ್ಲ. ಆ ಪಶು ಭಿನ್ನರಾದವರಿಗೆ ಧರ್ಮದಲ್ಲಿ ಅಧಿಕಾರ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಧರ್ಮ ಪರಮೋ ಮತಃ. ಅದಕ್ಕಾಗಿ ಧರ್ಮವನ್ನು ಶ್ರೇಷ್ಠ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪರಮ ಧರ್ಮ, ಇನ್ನೊಂದು ಸಾಮಾನ್ಯ ಧರ್ಮ. ಸಾಧಾರಣಸ್ತೋ ಅನ್ಯಸ್ತು. ಆ ಪರಮಧರ್ಮ ಬಿಟ್ಟು ಮುಕ್ಕುಳಿದವುಗಳೆಲ್ಲ ಸಾಧಾರಣ ಧರ್ಮಗಳು. ಸರ್ವೇಷಾಂ ಅಧಿಕಾರತಃ. ಅದರಲ್ಲಿಯೂ ಕೆಲವು ವಿಶಿಷ್ಟವಾದಂತಹ ವರ್ಣ, ಆಶ್ರಮ ಇತ್ಯಾದಿಗಳಿಗೆ ವಿಶೇಷವಾದ ಅಧಿಕಾರ ಇದೆ. ಅದನ್ನು ಅವರೇ ಮಾಡಬೇಕು, ಅವರಿಗೆ ಮಾತ್ರ ಅದಕ್ಕೆ ಮಾಡಿದರೆ ಫಲ. ಅದನ್ನು ಬಿಟ್ಟು ನಾವು ಬೇರೆಯವರು ಮಾಡಿದ್ರೆ ಫಲ ಇಲ್ಲ ಅಂತಲೇ ಅರ್ಥ. ಅದು ಶಾಸ್ತ್ರಗಳಲ್ಲಿ ಹೇಳಿದಂತೆ. ಅಧಿಕಾರತಃ ಸಚಾಯಂ ಪರಮೋ ಧರ್ಮ ಪರಧರ್ಮಸ್ಯ ಸಾಧನಂ. ಹಾಗಿದ್ರೆ ಈ ಸಾಮಾನ್ಯ ಧರ್ಮ ಅಂತ ಏನೋ ಒಂದು ವಿಂಗಡಣೆ ಮಾಡಿಬಿಟ್ರಲ್ಲ, ಇದನ್ನು ಬಿಟ್ಬಿಡೋದ? ನಮಗದೇ ಸಾಕು ಅಂದರೆ ಇಲ್ಲ. ಈ ಸಾಮಾನ್ಯ ಧರ್ಮ ಎನ್ನುವುದು ಪರಮ ಧರ್ಮಕ್ಕೆ ಮೆಟ್ಟಿಲು, ಸಾಧನ. ಒಮ್ಮೆಲೆ ನಾವು ಇದಕ್ಕೆ ಮಹಡಿಗೆ ಹೋಗೋಕ್ಕಾಗಲ್ಲ, ಒಂದೊಂದು ಮೆಟ್ಲಾಗಿ ಏರ್ಕೊಂಡೇ ಹೋಗ್ಬೇಕಲ್ವಾ. ಅದಕ್ಕಾಗಿ ಪರಮ ಧರ್ಮಕ್ಕೆ
ಈ ಸಾಮಾನ್ಯ ಧರ್ಮ ಅನ್ನುವುದು ಸಾಧನ. ಧರ್ಮಶಾಸ್ತ್ರಾದಿಭಿ ಸಮ್ಯಕ್ ಸಾಂಗ ಏವ ಉಪಬೃಂಹಿತ. ಇದೆಲ್ಲ ಧರ್ಮಶಾಸ್ತ್ರಾದಿ ವೇದಗಳಲ್ಲಿ ಇದೆಲ್ಲ ವಿಚಾರಗಳು ಉಕ್ತವಾಗಿವೆ. ಶೈವಯ ಪರಮೋ ಧರ್ಮ ಶ್ರೇಷ್ಠಾನುಷ್ಠಾನ ಶಬ್ದಿತ ಇತಿಹಾಸ ಪುರಾಣಾಭ್ಯಾಂ ಕಥಂಚಿದುಪಬೃಂಹಿತ. ನೋಡಿ, ಇದನ್ನು ಹೇಳ್ತೀವಿ ನಾವು, ಇತಿಹಾಸ ಪುರಾಣಾಭ್ಯಾಂ ಶ್ರುತಿಂ ಸಮುಪಬೃಂಹಯೇತ್ ಅಂತ ಒಂದು ಉಕ್ತಿ ಇದೆ. ಶ್ರುತ್ಯರ್ಥವನ್ನು ಅಂದರೆ ವೇದಾರ್ಥವನ್ನು ಹೀಗೇನೆ ಅಂತ ತೀರ್ಮಾನ ಮಾಡಬೇಕಾದ್ರೆ ನಮಗೆ ಅದಕ್ಕೆ ಇತಿಹಾಸ ಗ್ರಂಥಗಳು ಇದೆ, ಇಂತಹ ಪುರಾಣಾದಿ ಗ್ರಂಥಗಳು ಪ್ರಮಾಣವಾಗ್ತವೆ, ಸಹಕಾರಿ ಆಗ್ತವೆ. ಅವುಗಳನ್ನು ನೋಡಿ ವೇದಗಳಿಗೆ ಇದೇ ಅರ್ಥ ಅಂತ ತೀರ್ಮಾನ ಮಾಡೋದು ನಮ್ಮ ಪದ್ಧತಿ. ಅದನ್ನು ಇಲ್ಲಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಇನ್ನು ಮುಂದೆ ಸ್ವಲ್ಪ ವಿಶಿಷ್ಟವಾಗಿ ಶೈವಾಗಮಕ್ಕೆ ಸಂಬಂಧಪಟ್ಟ ವಿವರಣೆಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಅದನ್ನು ಇಲ್ಲೇ ವಿಶೇಷವಾಗಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಲ್ಲ ನಾನು. ಹೀಗೆ ಮೋಕ್ಷದ ಬಗ್ಗೆ ನಮಗೆ ಶಿವಪುರಾಣದಲ್ಲಿ ಅದರ ಸ್ವರೂಪ ಇದೆಲ್ಲವೂ ಕೂಡ ನಮ್ಮ ಉಪನಿಷತ್ತುಗಳಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಏನೇನು ವಿಚಾರಗಳು ಬಂದಿವೆಯೋ ಅದೇ ರೀತಿಯಲ್ಲಿ ಅಲ್ಲಿವೆ. ಆದ್ದರಿಂದ ಈ ಪುರಾಣದಿಂದ ವೇದಾಂತ ಶಾಸ್ತ್ರವು ಉಪಬೃಂಹಿತವಾಯಿತು. ಉಪಬ್ರಹ್ಮಣ ಅಂದ್ರೇನು? ಸ್ಪಷ್ಟವಾಗಿ ತೋರುವಂತಹದ್ದು ಆಯಿತು ಅಂತ ಅನ್ಕೋಬಹುದು ನಾವು. ಹಾಗೆ ಇಲ್ಲಿ ಮುಖ್ಯವಾಗಿ ಅದು ಪರಮ ಮುಕ್ತಿಯನ್ನು ಇಟ್ಕೊಂಡೆ ಅವ್ರು ಹೇಳಿದ್ದಾರೆ. ಇದು ಕ್ರಮ ಮುಕ್ತಿ ಅಂತ ಶಬ್ದ ಹೇಳ್ತೀವಿ. ಮೊದಲು ಸಾರೂಪ್ಯ, ಆಮೇಲೆ ಸಾಮೀಪ್ಯ, ಆಮೇಲೆ ಸಾಲೋಕ್ಯ, ಆಮೇಲೆ ಸಾಯುಜ್ಯ ಮುಕ್ತಿಯನ್ನು ನಾವು ಪಡೆಯಬೇಕು. ಆ ಗುರಿ ನಮ್ಮದಾಗಿರಬೇಕು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮಿ ಅನ್ವಹಂ ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೇ ವಿಭೋ ವೀಕ್ಷಾಂ ಮೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಃ ಚಿರಂ ಪ್ರಾರ್ಥಿತಾಂ ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ನೋಡಿ, ಈ ಶ್ಲೋಕದ ವೈಶಿಷ್ಟ್ಯವನ್ನು ಗಮನಿಸಿ. ಇಲ್ಲಿ ಭಗವತ್ಪಾದರು ನೀನು ಅದನ್ನು ಕೊಡು ಇದನ್ನು ಕೊಡು ಅಂತ ಪ್ರಾರ್ಥಿಸಿಯೇ ಇಲ್ಲ. ಏನು ಕೇಳ್ತಾರೆ? ಸೌಖ್ಯೋಪದೇಶಂ ಕುರು, ನನಗೆ ಸುಖದ ಉಪದೇಶವನ್ನು ನೀಡು. ಸುಖವನ್ನು ಕೊಡುವಂತಲೂ ನೇರವಾಗಿ ಹೇಳಲ್ಲ. ಯಾಕೆ ಅಂದರೆ ಜೇಬಿನಲ್ಲಿ ಹಣ ತೆಗೆದುಕೊಟ್ಟ ಹಾಗೆ ಸುಖವನ್ನು ನಾವು ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಆ ಸುಖವನ್ನು, ನಮ್ಮ ಸುಖವನ್ನು ನಾವೇ ಪಡ್ಕೋಬೇಕು. ಅದು ನಮ್ಮ ಪ್ರಯತ್ನದಿಂದ ಆ ಮಾರ್ಗದಲ್ಲಿ ಹೋಗಿ ಸಾಧಿಸ್ಕೋಬೇಕು. ಆದರೆ ಏನು ಮಾಡಬಹುದು ಅಂತಂದರೆ ಉಪದಿಶ ಅಂತಾರೆ ಇಲ್ಲಿ. ಸೌಖ್ಯ ಉಪದೇಶಂ ಕುರು, ಸುಖದ ಉಪದೇಶವನ್ನು ಮಾಡುವಂತ ಪ್ರಾರ್ಥಿಸ್ತಾರೆ. ಉಪದೇಶ ಯಾರು ಮಾಡಬೇಕು ಅಂದರೆ ನಮಗಿಂತಲೂ ಶ್ರೇಷ್ಠರಾದ ಜ್ಞಾನಿಗಳಾದವರು ಉಪದೇಶ ಮಾಡಿದ್ರೆ ಅದು ಉಪದೇಶ. ನಾವು ಚಿಕ್ಕವ್ರು ಯಾರೇ ಆದರೂ ಹೇಳ್ಬಿಟ್ರೆ ಅದನ್ನು ಉಪದೇಶ ಅಂತ ಗ್ರಹಿಸೋಕ್ಕಾಗತ್ತಾ? ಅಥವಾ ಅವರಿಗೆ ಬೋಧನೆ ಮಾಡೋ ಸಾಮರ್ಥ್ಯನಾದರೂ ಇರುತ್ತಾ? ಅವರಿಗೇ ಜ್ಞಾನ ಇಲ್ಲ ಅಂತ ಆದರೆ ಅವ್ರೇನು ಹೇಳಬಲ್ಲರು? ಹಾಗಲ್ಲ. ಇಲ್ಲಿ ಅದಕ್ಕೇನು ಹೇಳ್ತಾರೆ? ಇವರು ಎಂಥವನು ಭಗವಂತ? ಲೋಕಗುರೋ. ಸಂಬೋಧನೆ ಎಷ್ಟು ಚೆನ್ನಾಗಿದೆ ನೋಡಿ. ಲೋಕಕ್ಕೇ ಗುರುವಾಗಿದ್ದವ ಶಿವ. ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ಒಂದು ಸುಭಾಷಿತನೂ ಇದೆ. ನಾವು ಜ್ಞಾನವನ್ನು ಪರಮೇಶ್ವರನಿಂದಲೇ ಪಡಿಬೇಕು. ಆಮೇಲೆ ನೋಡಿ, ಇಲ್ಲೇ ಇದೆ ಫೋಟೋ, ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದರೆ ಇನ್ನೇನಲ್ಲ, ಗುರುವಿನ ರೂಪದಲ್ಲಿ ಶಿವನ ಅವತಾರ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾವಿದನ್ನು ಪ್ರಾರ್ಥನೆ ಮಾಡ್ತೀವಿ ನೋಡಿ. ಈ ಅದೇ ಸ್ವರೂಪ ಶಿವಂದು ಅನೇಕ ವಿಧವಾದ ಅವತಾರಗಳ ಬಗ್ಗೆ ಪುರಾಣದಲ್ಲಿ ಬರ್ತವೆ. ಇದು ಒಂದು ಮುಖ್ಯವಾದ್ದು. ಒಂಚೂರು ಹೇಳೋಣ. ಅನೇಕ ಋಷಿಮುನಿಗಳೆಲ್ಲ ಜ್ಞಾನವನ್ನು ಪಡಿಬೇಕು ಅಂತ ಶಿವನನ್ನು ಹುಡುಕೊಂಡು ಅಲ್ಲಿ ಹೋಗಿದ್ರಂತೆ. ಎಲ್ಲಿಗೆ? ಅವನ ವಾಸಸ್ಥಾನ ಹಿಮಾಲಯ ಅಂತ ಒಂದು ಕಲ್ಪನೆ.
ಅಲ್ಲಿ ಹೋಗಿ ಹುಡುಕಿದ್ರೆ ಅವ್ರಿಗೆ ಕಣ್ಣಿಗೆ ಬಿದ್ದಿಲ್ಲ. ಅವ್ರು ಕೊನೆಗೆ ಅವನು ಪ್ರಾರ್ಥನೆ ಮಾಡಿ, ಅಯ್ಯೋ ನಾವು ಬಂದ ಇದಕ್ಕೆ ನಮಗೇನು ಇದು ಸಿಕ್ಕಿಲ್ಲ, ಫಲ ಸಿಕ್ಕಿಲ್ಲ ಅನ್ನೋ ಥರದಲ್ಲಿ ವಾಪಸ್ಸು ಬರ್ತಾ ಇದ್ರಂತೆ. ಆದರೂ ಶ್ರದ್ಧಾಭಕ್ತಿಯಿಂದ ಹೋದವರು ವಾಪಸ್ ಬರ್ತಾ ಇರುವಾಗ ಅದೇ ಶಿವ ಅವನು ಅರ್ಥಕೋಬಿಟ್ಟ. ಇದಕ್ಕಾಗಿ ಅದು ಜ್ಞಾನ, ಅವನು ಜ್ಞಾನ ದೇವತೆ. ಅವನು ತಿಳಿದು ಏನು ಮಾಡ್ದ, ಇವರು ಬರ್ತಾ ಇರುವಾಗ ಇವರು ದಾರಿಯ ಮಧ್ಯದಲ್ಲಿ ಅದೇ ಶಿವ ಒಬ್ಬ ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ವಟ ವಿಟಪಿ ಸಮೀಪೆ ಭೂಮಿ ಭಾಗೇ ನಿಷಣ್ಣಂ ಅಂತ ಹೇಳ್ತೀವಿ. ಒಂದು ಆಲದ ಮರದ ಕೆಳಗೆ ಭೂಮಿಯಲ್ಲಿ ಬಂದು ಅವನು ಕುಳಿತು, ಇವ್ರು ಹೋಗುವಾಗ ಅಲ್ಲೇ ಕುಳಿತಿದ್ದಂತೆ ಶಿವ. ಆಮೇಲೆ ಇವರೆಲ್ಲ ಬರ್ತಾರೆ, ಅವ್ರನ್ನ ಪ್ರಾರ್ಥಿಸ್ತಾರೆ. ಯಾರೋ ಒಂದು ಅವ್ರು ನೋಡಿದಾಗ ದಿವ್ಯ ತೇಜಸ್ಸಿದೆ, ಯಾರು ಅಂತ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಅವರೆಲ್ಲ ಅವನನ್ನು ಪ್ರಾರ್ಥಿಸಿ ಆ ಶಿವನಿಂದ ಜ್ಞಾನವನ್ನು ಪಡೆದರು ಅನ್ನೋದೊಂದು ಚಿಕ್ಕ ಪುರಾಣದ ರೀತಿಯಲ್ಲಿರುವಂಥ ಕಥೆನೇ ಇದು. ಹಾಗೆ ಲೋಕಗುರೋ ಅಂದರೆ ಇದನ್ನು ನಾವು ಜ್ಞಾಪಿಸ್ಕೋಬೇಕು, ಅವನ ದಕ್ಷಿಣಾಮೂರ್ತಿಯ ಸ್ವರೂಪವನ್ನು ನಾವು ಜ್ಞಾಪಿಸ್ಕೋಬೇಕು. ಏನು ಕೇಳ್ತಾರೆ ಅಂದರೆ, ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ಎಲ್ಲಿ ಸುಖ ನಮಗೆ ಆವಿರ್ಭಾವ ಆಗೋದು? ಎಲ್ಲಿ? ಮನೆಯಲ್ಲಿರೋ ತಿಜೂರಿಯಲ್ಲ ಸುಖಾವಿರ್ಭಾವ, ಅಥವಾ ನಾವು ಮನೆಯಲ್ಲಿ ಹೊರಗಡೆ ನಿಲ್ಲಿಸಿರೋ ಕಾರ್ನಲ್ಲಿಯೂ ಅಲ್ಲ ಸುಖಾವಿರ್ಭಾವ. ಲೌಕಿಕವಾಗಿಯೂ ನಾವು ಪರಿಗಣಿಸಿದ್ರೆ ಅವೆಲ್ಲವುಗಳ ಆನಂದ ಏನಾದ್ರು ಲೌಕಿಕ ಆನಂದ ಸಿಗತ್ತೆ ಅಂತ ಆದರೆ ಅದು ಆವಿರ್ಭಾವವಾಗೋದು ನಮ್ಮ ಮನಸ್ಸಿನಲ್ಲಿಯೇ. ದುಃಖ ಇರಲಿ ಸುಖ ಇರಲಿ, ಇದು ಎರಡೂ ಆವಿರ್ಭಾವವಾಗುವಂಥದ್ದು ನಮ್ಮ ಮನಸ್ಸೆಂಬ ಕನ್ನಡಿಯಲ್ಲಿ. ಅದಕ್ಕಾಗಿ ಹೇಳ್ತಾರೆ ಮದೀಯ ಮನಸಃ. ಇನ್ನೆಲ್ಲಿಗೂ ನೀವು ಉಪದೇಶ ಕೊಡೋದು ಬೇಡ, ನನ್ನ ಈ ಮನಸ್ಸಿಗೆ ಸೌಖ್ಯೋಪದೇಶಂ ಕುರು. ಎಷ್ಟು ಬುದ್ಧಿವಂತರು ಆಚಾರ್ಯರು! ಅಲ್ಲಿ ಒಂದು ಅವ್ರು ಉಪದೇಶ ಕೊಟ್ಬಿಟ್ರೆ ಭಗವಂತ ಎಲ್ಲ ಕಡೆ ಸಲ್ಲುತ್ತೆ. ಯಾಕೆ? ಆ ಮನಸ್ಸಿಗೆ ಅಧೀನವಾಗಿವೆ ನಮ್ಮೆಲ್ಲ ಇಂದ್ರಿಯಗಳು, ಚಟುವಟಿಕೆಗಳು. ಅದಕ್ಕಾಗಿ ಕೇಂದ್ರ ಬಿಂದು ಮನಸ್ಸು. ಅಲ್ಲಿ ನೀ ಸುಖವನ್ನು ನೀಡು. ಲೋಕಗುರೋ ಸುಖ ನೀಡು ಅಲ್ಲ, ಸುಖ ಉಪದೇಶವನ್ನು ನೀಡು. ಸುಖವನ್ನು ಪಡ್ಕೊಡುವಂಥ ಮಾರ್ಗವನ್ನು ಉಪದೇಶಿಸು ಅಂತಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಪೂಜಾ ವಿಧಾನದಲ್ಲಿ ಹೇಳ್ತಾರೆ, ತ್ವತ್ಪಾದಾಂಬುಜಮರ್ಚಯಾಮಿ ಪರಮಂ. ಪರಮಂ ತ್ವತ್ಪಾದಾಂಬುಜಂ ಅರ್ಚಯಾಮಿ. ನಿನ್ನ ಪಾದಕಮಲವನ್ನು ಪೂಜಿಸ್ತೀನಿ. ಅದು ಎಂಥದ್ದು? ಪರಮ, ಅತ್ಯಂತ ಶ್ರೇಷ್ಠವಾದ್ದು. ತ್ವಾಂ ಚಿಂತಯಾಮಿ ಅನ್ನುವಹಂ. ಅನ್ನುವಹಂ ಅಂದರೆ ಪ್ರತಿದಿನ. ಪ್ರತಿದಿನವೂ ನಾನು ನಿನ್ನನ್ನು ಚಿಂತಯಾಮಿ, ಧ್ಯಾನಿಸುತ್ತೇನೆ. ಅಥವಾ ಪ್ರತಿ ಕ್ಷಣ ಅಂತ ಕೂಡ ಅರ್ಥ ಮಾಡ್ಕೋಬೋದು. ಇಲ್ಲ ಅಹಂ ಶಬ್ದ, ಅಹಂ ಶಬ್ದ ಇರೋದ್ರಿಂದ ಹಾಗೆ ಹೇಳ್ಕೊಳ್ಳೋದು ಸರಿ ಅಂತ ಹೇಳಿದೆ. ಪ್ರತಿ ಕ್ಷಣ ಅನ್ನೋದು ತಾತ್ಪರ್ಯ. ತ್ವಾಂ ಈಶಂ. ಈಶಂ ತ್ವಾಂ, ಅವನ ಹೆಸರೇ ಈಶ. ಈಶ ಅಂದರೆ ಅವನು ಎಲ್ಲವುದಕ್ಕೂ ಒಡೆಯ, ಅವನ ಅಧೀನ ಇಡೀ ಪ್ರಪಂಚವೇ, ಬ್ರಹ್ಮಾಂಡವೇ. ಈಶಂ ತ್ವಾಂ ಶರಣಂ ವರಜಾಮಿ. ಅಂತಹ ನಿನಗೆ ನಾನು ಶರಣಾಗ್ತೀನಿ. ವಚಸಾ ತ್ವಾಮೇವ ಯಾಚೇ ವಿಭೋ. ವಿಭೋ ವ್ಯಾಪಕನಾದ ಪರಮಾತ್ಮನೇ, ವಚಸಾ ತ್ವಾಮೇವ ಯಾಚೆ. ಈ ವಾಗೀಂದ್ರಿಯದಿಂದ ನಿನ್ನನ್ನೇ ನಾನು ಪ್ರಾರ್ಥಿಸುತ್ತೇನೆ, ಬೇಡ್ತೀನಿ. ವೀಕ್ಷಾಮೇ ದಿಶ ಚಾಕ್ಷುಷೀಂ. ಚಾಕ್ಷುಷೀಂ ವೀಕ್ಷಾಮೇ ದಿಶಾ. ವೀಕ್ಷಾ ಅಂದರೆ ನೋಟ. ಯಾವುದು ಅಂದರೆ ಚಾಕ್ಷುಷೀಂ, ಕಣ್ಣಿಗೆ ಸಂಬಂಧ. ಕಣ್ಣಿನಿಂದ ನಿನ್ನ ನೋಟವನ್ನು ನನಗೆ ತೋರಿಸು ಅಂದ್ರೇನು? ನನ್ನ ಕಡೆಗೆ ನಿನ್ನ ಕರುಣಾ ದೃಷ್ಟಿಯನ್ನು ಬೀರು. ಸಕರುಣ ಭಗವಂತ, ನಿನ್ನ ಕರುಣಾಪೂರಿತವಾದ ದೃಷ್ಟಿಯನ್ನು ನನ್ನ ಮೇಲೆ ಬೀರು. ಅದು ಎಂಥದ್ದು! ಅಷ್ಟು ಸುಲಭವಾಗಿದ್ದರೆ ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಹಾಗೆ ಶಿವನು ನಮ್ಮನ್ನು ನೋಡ್ತಾನೆ ಅಂತ ಅಷ್ಟೇ ಅರ್ಥ ಇಟ್ಕೊಂಡಿದ್ರೆ ಅದರಲ್ಲಿ ಏನು ವೈಶಿಷ್ಟ್ಯ ಇರ್ತಾ ಇರಲಿಲ್ಲ. ಅವನ ಭಗವಂತನ ವೀಕ್ಷಣೆ ಯಾರಿಗೂ ಸಿಗುವಂತಹದ್ದಲ್ಲ. ನೋಡಿ ಹೇಳ್ತಾರೆ, ದಿವ್ಯೈಹಿ ದಿವಿಭವಾಹ. ದಿವಿಭವಂ ದಿವ್ಯಂ ಅಂತೀವಿ. ದಿವ್ಯೈಹಿ ಅಂದರೆ ದೇವತೆಗಳಿಂದ ತಾತ್ಪರ್ಯ ಇಲ್ಲಿ. ಚಿರಂ ಪ್ರಾರ್ಥಿತ,
ನಮಗಿಂತ ಉತ್ತಮರು ದೇವತೆಗಳು ಅಂತ ಕಲ್ಪನೆ ಇದೆ. ಆ ದೇವತೆಗಳು ಬಹುಕಾಲದಿಂದ ಆ ಶಿವನ ಒಂದು ವೀಕ್ಷಣೆಗಾಗಿ ಪರಿತಪಿಸ್ತಾ ಇದ್ದಾರಂತೆ, ಬೇಡ್ಕೋತಾ ಇದ್ದಾರಂತೆ. ಅಂತಹ ನಿನ್ನ ಕರುಣಾಪೂರಿತವಾದ ಒಂದು ದೃಷ್ಟಿಯನ್ನು, ಕರುಣಾ ದೃಷ್ಟಿಯನ್ನು ನನ್ನ ಮೇಲೆ ಬೀರು ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ನೋಡಿ, ಇಲ್ಲೇ ಇದೆ. ನಿಜವಾಗಿ ಗುರುವಾದವರು ಕರುಣಾಪೂರ್ಣವಾಗಿ ನಮ್ಮನ್ನು ನೋಡಿದ್ರು ಅಂದರೆ ಅದು ನಮಗೇ ಗೊತ್ತಿಲ್ಲದೇ ರೀತಿಯಲ್ಲಿ ನಮ್ಮಲ್ಲಿ ಆನಂದವನ್ನು, ಜ್ಞಾನವನ್ನು ಎಲ್ಲ ಕೊಡತ್ತೆ. ಗುರೋಸ್ತು ಮೌನ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಹೇಳ್ತೀವಿ ನಾವು. ಗುರುವಾದವನು ಏನೋ ಬಡಬಡ ಅಂತ ಇಂದು ಬಂದಿದೆ ಲೌಕಿಕ ವಿದ್ಯೆಯಲ್ಲಿ. ಎಷ್ಟು ಟೀಚಿಂಗ್ ಏಡ್ಸ್ ಬಳಸಿದ್ರು ಸಾಲದು, ಕೊನೆಗೂ ಅವನಿಗೆ ಎಷ್ಟು ಬಂತು, ಬಿಟ್ಟು. ಆದರೆ ನೋಡಿ, ಹಿಂದೆ ಆ ರೀತಿ ಇರಲಿಲ್ಲ. ಗುರು ಸರಿಯಾದ ದೃಷ್ಟಿಯಲ್ಲಿ ಶಿಷ್ಯನನ್ನು ವೀಕ್ಷಿಸಿದ್ರೆ ಆ ಜ್ಞಾನ ಅವನಲ್ಲಿ ತಾನಾಗಿ ಆವಿರ್ಭಾವ ಆಗ್ತಾ ಇತ್ತಂತೆ. ಕಾಳಿದಾಸನು ಕೂಡ ಹೇಳ್ತಾನೆ, ಸಂಕ್ರಾಂತಿ ಅಂತಾರೆ ಅವನು. ಇಲ್ಲಿರುವಂತಹ ಜ್ಞಾನ ಈ ಒಂದು ವೀಕ್ಷಣವೆಂಬಂತಹ ಇದರಿಂದ ಅನ್ಯತ್ರ ಸಂಕ್ರಾಂತಿ ಅಂತಾನೆ ಕಾಳಿದಾಸ. ಇದರಲ್ಲಿ ಅದೇ ಜ್ಞಾನ ಅಂತಾನೆ, ಲೌಕಿಕವಾಗಿಯೂ ಕೂಡ ಹೌದು. ಆದ್ದರಿಂದ ಅಂತಹ ಲೋಕಗುರುವೇ, ನನಗೆ ನಿನ್ನ ಈ ಉಪದೇಶ ನೋಡಿ ಇಲ್ಲೇ ಲಭಿಸುತ್ತೆ. ಆ ಭಗವಂತ ನಮ್ಮ ಕಡೆ ಕಣ್ಣು ತೆರೆದು ನೋಡ್ದ ಅಂದರೆ ಅದೇ ಉಪದೇಶ, ಪರಮೋಪದೇಶ ಅನ್ನೋದಾಗಿ ಭಗವತ್ಪಾದರು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕ ಒಂದು ಸ್ವಲ್ಪ ಶುರು ಮಾಡಿರ್ತೀನಿ, ಆಮೇಲೆ ಮುಂದಿನ ವಿವರಣೆಯನ್ನು ನಾಳೆ ದಿವಸ ಹೇಳ್ತೀನಿ. ವಸ್ತ್ರೋದ್ಧೂತ ವಿಧೌ ಸಹಸ್ರಕರತ ಪುಷ್ಪಾರ್ಚನೆ ವಿಷ್ಣುತ ಗಂಧೆ ಗಂಧವಹಾತ್ಮತ ಅನ್ನಪಚನೆ ಬರ್ಹಿರ್ಮುಖಾಧ್ಯಕ್ಷತ ಪಾತ್ರೆ ಕಾಂಚನ ಗರ್ಭತ ಅಸ್ತಿ ಮಯಿ ಚೇತ್ ಬಾಲೇಂದು ಚೂಡಾಮಣೆ ಶುಶ್ರೂಷಾಂ ಕರವಾಣಿ ತೇ ಪಶುಪತೆ ಸ್ವಾಮಿನ್ ತ್ರಿಲೋಕೀ ಗುರೋ. ಎಷ್ಟು ಭಕ್ತಿ ಅಂದರೆ ಇದು. ನಾನು ಏನನ್ನು ಮಾಡಬಲ್ಲೆ ಸ್ವಾಮಿ ನಿನಗೆ? ಯಾಕೆ ಅಂತಹ ಒಂದು ಸಂಪತ್ತಿ ಅಂದರೆ ಬರೀ ದುಡ್ಡು ಅಂತ ಅರ್ಥ ಮಾಡಬೇಡಿ. ಅದಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಸಾಮಗ್ರಿ, ಸೌಲಭ್ಯ, ಸಾಮರ್ಥ್ಯ ಎಲ್ಲ ನನ್ನಲ್ಲಿ ಇದ್ದಿದ್ದರೆ ನಾನು ನಿನ್ನ ಸೇವೆ ಮಾಡಬಲ್ಲೆ. ಅದೇ ನನ್ನಲ್ಲಿ ಇಲ್ವಲ್ಲ. ಹೇಳ್ತಾ ಬರ್ತಾರೆ ತುಂಬ ಒಂದಕ್ಕಿಂತ ಒಂದು ಶ್ಲೋಕ. ಈ ಭಕ್ತಿ ರಸವನ್ನು ನಾವು ಇಲ್ಲಿ ಕಾಣಬೇಕು. ಇದರಲ್ಲಿ ನೋಡಿ, ನಿನ್ನ ಹೆಚ್ಚು ಬೇಡ, ಒಂದೆರಡು ಶಬ್ದ ಹೇಳಿ ನಿಲ್ಲಿಸ್ತೀನಿ, ನಾಳೆ ದಿವಸ ಮುಂದುವರಿಸ್ಬೇಕು. ಯಾಕೆಂದರೆ ಗುರುಗಳ ಅಮೃತವಾಣಿಯನ್ನು ನಾವು ಕೇಳಬೇಕಾಗ್ತಿದೆ. ವಸ್ತ್ರೋದ್ಧೂತ ವಿಧೌ ನೋಡಿ, ಎಲ್ಲ ನಾವು ನಿತ್ಯ ಮಾಡುವಂಥ ಕೆಲಸಗಳನ್ನು ಭಗವತ್ಪಾದರು ಹೇಳ್ತಾರೆ. ಏನು ನಮ್ಮಲ್ಲಿದೆ? ಪೂಜ್ಯರಾದವರ ದೇವರ ವಸ್ತ್ರವನ್ನು ನಾವು ಶುದ್ಧಿಗೊಳಿಸಿದ್ರೆ ಅದರಿಂದ ನಮಗೆ ಪುಣ್ಯ ಇದೆ, ದೇವರ ಸೇವೆಯಲ್ಲಿ ಸೇರ್ತೋದು. ಅದನ್ನು ಮಾಡೋಣ ಅಂತಂದರೆ ಸಹಸ್ರಕರತ, ಇದು ಎರಡು ರೀತಿ ಅರ್ಥನೂ ಮಾಡಬಹುದು. ಸಹಸ್ರಕರ ಅಂದರೆ ಸಾವಿರಾರು ಕಿರಣವುಳ್ಳವನು, ಸೂರ್ಯ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ತೆಗೆದುಕೊಂಡ್ರೆ, ನಿನ್ನ ಬಟ್ಟೆಯನ್ನು ನಾನು ಶುದ್ಧಗೊಳಿಸ್ಬೇಕು ಅಂದರೆ ನನ್ನ ಈ ಎರಡು ಕೈ ಸಾಕಾಗಲ್ಲ. ಆದ್ದರಿಂದ ಇದು ಲೌಕಿಕವಾದ ಅರ್ಥ, ತಗೊಂಡ್ರೆ ತಪ್ಪಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸಹಸ್ರಕರತ, ಸಾವಿರ ಕೈಗಳೇ ಬೇಕು. ಅದು ನನ್ನಲ್ಲಿ ಇದೆಯಾ? ಕೊನೆಯಲ್ಲಿ ಕೇಳ್ತಾರೆ ಇದೆಲ್ಲ ಪ್ರಶ್ನೆಯನ್ನು. ಅಸ್ತಿ ಚೇತ್ ಅಂತ ಕೇಳ್ತಾರೆ. ಇದು ನನ್ನಲ್ಲಿ ಇದೆಯಾ, ಇದು ನನ್ನಲ್ಲಿ ಇದೆಯಾ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕೆಂದ್ರೆ ನಾವು ಮುಂದೆ ಗುರುಗಳ ಇದನ್ನು ಕೇಳಬೇಕಾಗಿದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. महारत्नपीठे शुभे कल्पमूले
सुखासीनमादित्यकोटिप्रकाशं सदा जानकीलक्ष्मणोपेतमेकं सदा रामचन्द्रं भजेऽहं भजेऽहम् स्वपादपङ्केर्हनम्रपङ्कविनाशदक्षैर्गुरुभिः सुपूजितं शङ्काश्मटङ्कायितपादपङ्कजं श्रीशङ्करार्यं सततं नमामि। केदारसंज्ञं शिवमीशमीडे। ಶ್ರೀ ಶಂಕರ ಭಗವತ್ಪಾದರು ಕೇದಾರೇಶ್ವರನನ್ನು ಈ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ. ಕೇದಾರ ಎಂಬಂತಹ ಹೆಸರಿನಿಂದ ಕೂಡಿರುವ ಈಶ್ವರನನ್ನು ನಾನು ಸ್ತುತಿಸ್ತೇನೆ, ಕೇದಾರೇಶ್ವರನನ್ನು ಸ್ತುತಿಸ್ತೇನೆ. ಈ ಕೇದಾರೇಶ್ವರನ ವೈಶಿಷ್ಟ್ಯ ಏನು ಅಂತಂದರೆ, ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಃ ಸುರಾಸುರೈಃ ಯಕ್ಷ ಮಹೋರಗಾದ್ಯೈಃ ಅಂತಾರೆ. ಈ ಕೇದಾರೇಶ್ವರನನ್ನು ಪೂಜೆ ಮಾಡೋದು ಸಾಮಾನ್ಯ ಮನುಷ್ಯರಷ್ಟೇ ಅಲ್ಲ, ದೇವತೆಗಳು, ಅಸುರರು, ಯಕ್ಷರು, ಹಾಗೆ ಹೊರಗರೆ ಮೊದಲಾದಂಥವರು ಅಷ್ಟೇ ಅಲ್ಲ, ತಪಸ್ವಿಗಳು, ಮುನೀಂದ್ರರು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರತಕ್ಕಂತಹ ಕೇದಾರೇಶ್ವರನನ್ನು ನಾನು ಸ್ತುತಿ ಮಾಡ್ತೇನೆ. ಈ ಕೇದಾರೇಶ್ವರ ಎಲ್ಲಿ ನೆಲೆಸಿದ್ದಾನೆ ಅಂತಂದರೆ, ಹಿಮಾದ್ರಿ ಪಾರ್ಶ್ವೇಪಿ ತಟೇ ರಮಂತಂ. ಆ ಹಿಮ ಪರ್ವತದಲ್ಲಿ ಪರಮಾತ್ಮ ಕೇದಾರೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ. ಸಮಸ್ತರಿಂದಲೂ, ನಾನು ಆ ಶಬ್ದ ಹೇಳ್ತೇನೆ, ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಸುರಾಸುರರು, ಯಕ್ಷರು, ಮಹೋರಗರು ಅಂತೆಲ್ಲ ಹೇಳಿದ್ದಾರೆ. ಸಮಸ್ತರಿಂದ ಪೂಜಿಸಲ್ಪಡತಕ್ಕಂಥ ಪರಮಾತ್ಮ ಅಲ್ಲಿ ನೆಲೆ ನಿಂತಿದ್ದಾನೆ ಅಂಥವನನ್ನು ನಾನು ಸ್ತುತಿ ಮಾಡ್ತೇನೆ. ಇದು ಭಗವತ್ಪಾದರು ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಕೇದಾರೇಶ್ವರನ ಕುರಿತು ಸ್ತುತಿ ಮಾಡಿದ ರೀತಿ. ಶಿವಪುರಾಣ ನರನಾರಾಯಣರ ರೂಪದಲ್ಲಿ ಪರಮಾತ್ಮ ಅವತಾರ ಮಾಡಿದಾಗ ಋಷಿಗಳಾಗಿ, ನರನಾರಾಯಣರು ಋಷಿಗಳು ಅಂತ ನಮ್ಮ ಪುರಾಣ ಗ್ರಂಥಗಳು ಹೇಳೋದು, ಆ ರೂಪದಲ್ಲಿ ಬಂದಾಗ ತಪಸ್ಸು ಮಾಡಿದರಂತೆ ಹಿಮಾಲಯದಲ್ಲಿ. ಅಲ್ಲಿ ಬದರಿಕಾಶ್ರಮದಲ್ಲಿ ಅಂತ ವಿಶೇಷವಾಗಿ ಸ್ಥಾನವನ್ನು ಉಲ್ಲೇಖ ಮಾಡ್ತಾರೆ. ತೀವ್ರವಾದಂಥ ತಪಸ್ಸನ್ನು ಮಾಡಿದರು. ಆ ತಪಸ್ಸನ್ನು ಮಾಡೋದಕ್ಕೆ ಇಬ್ಬರು ಮಹರ್ಷಿಗಳು ಕೂಡ, ನರನಾರಾಯಣರು ಒಂದು ಪಾರ್ಥಿವ ಲಿಂಗವನ್ನು ಬೇಕು ಅಂತ ಅಪೇಕ್ಷೆ ಪಟ್ಟು ಅದನ್ನಿಟ್ಟುಕೊಂಡು ಪರಮಾತ್ಮನ ಒಂದು ಪೂಜೆಯನ್ನು, ಪರಮಾತ್ಮ ಕುರಿತಾದಂಥ ಅನುಸಂಧಾನ ಚಿಂತನೆಯನ್ನು ಮಾಡಿದರು. ಬಹಳ ಕಾಲ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಕೇಳಿದ, ಏನು ಉದ್ದೇಶದಿಂದ ನೀವು ಇಲ್ಲಿ ನನ್ನ ಕುರಿತಾಗಿ ತಪಸ್ಸು ಮಾಡಿದಿರಿ ಅಂತ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಉದ್ದೇಶ ಯಾವುದೂ ಇಲ್ಲ. ಈ ರಾಕ್ಷಸರ ಥರ ಅಥವಾ ಇನ್ಯಾರೋ ಕಾಮನೆಗಳನ್ನು ಇಟ್ಟುಕೊಂಡು ಮಾಡತಕ್ಕಂಥವರ ಒಂದು ರೀತಿಯಲ್ಲಿ ಪರಮಾತ್ಮನ ಒಲಿಸಿಕೊಂಡಿದ್ದಲ್ಲ, ಪರಮಾತ್ಮನ ಆ ರೀತಿ ಪ್ರಾರ್ಥನೆ ಮಾಡಿದ್ದಲ್ಲ. ಅದ್ರ ಬದಲು ಬಹಳ ನೇರವಾಗಿ ಆ ಇಬ್ಬರು ಮಹರ್ಷಿಗಳು ಕೇಳಿಕೊಂಡ್ರು, ಇಲ್ಲ, ಲೋಕಕ್ಕೆ ಅನುಗ್ರಹ ಮಾಡೋ ದೃಷ್ಟಿಯಿಂದ ವಿಶೇಷ ಸಾನ್ನಿಧ್ಯವನ್ನು ಇಲ್ಲಿ ನೀನು ನೀಡಬೇಕು, ಇದು ನಮ್ಮ ಅಪೇಕ್ಷೆ, ಅದಕ್ಕೋಸ್ಕರ ನಾವು ನಿನ್ನನ್ನು ಸ್ತುತಿ ಮಾಡಿದ್ದೇವೆ, ಪೂಜೆ ಮಾಡಿದ್ದೇವೆ. ಪರಮಾತ್ಮ ಕೇಳಿದಂತೆ ಶಿವಪುರಾಣ ಹೇಳುತ್ತೆ, ಇತ್ಯುಕ್ತಸ್ತು ತದಾ ತಾಭ್ಯಾಂ ಕೇದಾರೇ ಹಿಮ ಸಂಶ್ರಯೇ. ಕೇವಲ ಹಿಮದಿಂದ ಕೂಡಿರುವಂಥ ಜಾಗ ಅದು ಬಹುತೇಕ ಕೇದಾರ ಅಂತಂದರೆ. ಅಂಥ ಒಂದು ಸ್ಥಾನದಲ್ಲಿ ಈ ಇಬ್ಬರು ನರನಾರಾಯಣರು ಕೇಳಿದ್ದಕ್ಕೋಸ್ಕರ ಸ್ವಯಂಚ ಶಂಕರ ತಸ್ಥೌ ಜ್ಯೋತಿರೂಪೋ ಮಹೇಶ್ವರ. ಜ್ಯೋತಿರೂಪದಿಂದ ಆ ಒಂದು ಸ್ಥಾನದಲ್ಲಿ ತಾನು ನೆಲೆ ನಿಂತ ಈ ಇಬ್ಬರು ಮಹರ್ಷಿಗಳ ಒಂದು ಅಪೇಕ್ಷೆಯಂತೆ. ಮಹರ್ಷಿಗಳ ಅಪೇಕ್ಷೆಯನ್ನು ಇದೊಂದು ಅದ್ಭುತವಾದ್ದು, ರೋಮಾಂಚನವನ್ನು ಉಂಟು ಮಾಡುವಂತಹದ್ದು. ವಾಸ್ತವಿಕವಾಗಿ ಭಕ್ತರಾದವರಿಗಂತೂ ಕೇಳೋದೇ ಬೇಡ. ತಮಗೆ ಏನೂ ಅಪೇಕ್ಷೆ ಇಲ್ಲದೆ ಸಮಸ್ತರಿಗೂ ಅನುಕೂಲವಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ತಪಸ್ಸನ್ನು ಆಚರಿಸಿ ಪರಮಾತ್ಮಗೆ ಏನು ಬೇಕು ಕೇಳಿ ಅಂತ ಹೇಳಿದಾಗ ಅಷ್ಟನ್ನೇ ಕೇಳಿ ನಿಲ್ಲುವುದಿದೆಯಲ್ಲ,
ಅಸಾಮಾನ್ಯವಾದಂಥ ವಿಷಯ. ಶಿವಪುರಾಣ ಹೇಳುತ್ತೆ, ಬಹಳ ಸಂತೋಷದಿಂದ ಈ ವಿಚಾರವನ್ನು ಹೇಳುತ್ತೆ. ಆಮೇಲೆ ಹೇಳುತ್ತೆ, ಸ್ವಯಂ ಸ್ಥಿತ ಸದಾ ಶಂಭು ಕೇದಾರೇಶ್ವರ ಸಂಜ್ಞಕಃ. ಅದಕ್ಕೆ ಅವನಿಗೆ ಅಲ್ಲಿ ಕೇದಾರೇಶ್ವರ ಎಂಬಂಥ ಹೆಸರಾಯಿತು. ಭಕ್ತಾಭೀಷ್ಟಪ್ರದೋ ನಿತ್ಯಂ ದರ್ಶನಾದಪಿ. ಭಕ್ತರಾದವರು ಅರ್ಚನೆ ಮಾಡೋದಕ್ಕೆ ಎಷ್ಟು ಜನಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಂತೂ ದರ್ಶನ ಮಾಡಿದರೂ ಸಾಕು. ದರ್ಶನದಿಂದಲೂ ಆಗುತ್ತೆ, ಅರ್ಚನೆಯಿಂದಲೂ ಹಾಗೇ ಆಗುತ್ತೆ, ಅವರ ಅಭೀಷ್ಟ ನೆರವೇರುತ್ತೆ. ಆ ರೀತಿ ಭಗವಂತ ಇಲ್ಲಿ ನೆಲೆ ನಿಂತು ಅನುಗ್ರಹವನ್ನು ಮಾಡೋದಕ್ಕೆ ಆರಂಭ ಮಾಡಿದ. ಅಂದಿನಿಂದ ನಮ್ಮ ನರನಾರಾಯಣ ಮಹರ್ಷಿಗಳು ಇಬ್ಬರು ಸೇರಿ ಏನೊಂದು ಪ್ರಾರ್ಥನೆ ಮಾಡಿದ್ದಕ್ಕೆ ಬೋಲುದನೋ ಆ ದಿನದಿಂದ ಅಂತ ಹೇಳುತ್ತೆ ಶಿವಪುರಾಣ. ಆಮೇಲೆ ಒಂದು ಮಾತು ಹೇಳುತ್ತೆ ಶಿವಪುರಾಣ, ದೇವಾಶ್ಚ ಪೂಜೆಯಂತೀಹ. ಇಲ್ಲಿ ದೇವತೆಗಳು ನಿತ್ಯ ಪೂಜೆ ಮಾಡ್ತಾವೆ, ಮನುಷ್ಯರಷ್ಟೇ ಅಲ್ಲ. ದೇವಾಶ್ಚ ಪೂಜೆಯಂತೀಹ ಋಷಯಶ್ಚ ಪುರಾತನಾಃ. ಇವತ್ತು ತಪಸ್ಸು ಮಾಡ್ತಾ ಇದ್ದಾರೆ, ಇದು ನಾವೆಲ್ಲ ಹೇಳುವಂಥದ್ದು. ಇವತ್ತು ಜನ ತಪಸ್ಸು ಮಾಡ್ತಾ ಇದ್ದಾರೆ, ಇವತ್ತು ಮಾಡ್ತಾರೆ ಸತ್ಯ. ಅಷ್ಟೇ ಅಲ್ಲ, ಪುರಾತನರು ಕೂಡ ತಪಸ್ಸು ಮಾಡ್ತಾನೆ ಇದ್ದಾರೆ ಅಲ್ಲಿ ಅಂತ ಹೇಳುತ್ತೆ ಶಿವಪುರಾಣ. ಪುರಾತನಃ ಮನೋಭೀಷ್ಟಂ ಫಲಂತೆ ತೇ ಸುಪ್ರಸನ್ನಾನ್ ಮಹೇಶ್ವರಾತ್. ಆರಾಧನೆಯಿಂದ ಸಂತೋಷಗೊಂಡಂತಹ ಪರಮಾತ್ಮನಿಂದ ವಿಶೇಷ ಅನುಗ್ರಹವನ್ನು ಪಡೀತಾ ಇರ್ತಾರೆ. ಅಂಥ ಒಂದು ಕ್ಷೇತ್ರ ಕೇದಾರ ಕ್ಷೇತ್ರ. ಭಗವತ್ಪಾದ ಶಂಕರೇನಂದರು, ಸುರಾಸುರೈರ್ಯಕ್ಷ ಮಹೋರಗಾದ್ಯೈ ಮುನೀಂದ್ರೈ ಸಂಪೂಜ್ಯಮಾನಂ ಸತತಂ ಅಂತ ಭಗವತ್ಪಾದ. ಇಲ್ಲಿ ಏನೊಂದು ಶಿವಪುರಾಣದಲ್ಲಿ ವಿವರಣೆ ಕೇದಾರೇಶ್ವರನ ರಚನೆ ಮಾಡುವ ವಿಷಯದಲ್ಲಿ ಕೊಡ್ತಾ ಇದ್ದಾರೆ. ಭಗವತ್ಪಾದರು ಹಾಗೆ ಹೇಳಿದ ಹಾಗೆ ಇವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇರತಕ್ಕಂಥ ಒಂದು ವಿಶಿಷ್ಟವಾದಂತಹ ಜ್ಯೋತಿರ್ಲಿಂಗ ಕೇದಾರೇಶ್ವರ ಅಂತ ಭಗವತ್ಪಾದರು ಆ ಸಂಗ್ರಹವನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು. ಶಿವಪುರಾಣ ಒಂದು ಒಳ್ಳೆಯ ಕುತೂಹಲಕ್ಕೆ ಕಾರಣವಾದಂಥ ಘಟನೆಯನ್ನು ಹೇಳುತ್ತೆ. ಪಾಂಡವರು ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಆ ಜಾಗಕ್ಕೆ ಹೋದ್ರಂತೆ, ಕೇದಾರಕ್ಕೆ. ಅಲ್ಲಿ ಪರಮಾತ್ಮನ ಪ್ರಾರ್ಥನೆ ಮಾಡಿ ಪರಮಾತ್ಮನಿಂದ ಅನುಗ್ರಹ ಪಡ್ಕೊಳ್ಬೇಕು ಅಂತ ಉದ್ದೇಶಪಟ್ಟು ಹೋದರು. ಕೇದಾರ ತಲುಪಿದಾಗ ಪಾಂಡವರು ಪರಮಾತ್ಮ ಏನು ಮಾಡಿಬಿಟ್ಟ, ಅಲ್ಲಿಂದ ತಾನು ಒಂದು ಅದೃಶ್ಯನಾಗಿ ಒಂದು ಎಮ್ಮೆ ರೂಪದಲ್ಲಿ ಪಾಂಡವರಿಗೆ ಗೋಚರನಾಗಿಬಿಟ್ಟ. ಕೇದಾರೇಶ್ವರ ಇಲ್ಲ, ಅಲ್ಲೊಂದು ಎಮ್ಮೆ ಕಾಣ್ತಾ ಇದೆ. ಪಾಂಡವರು ಇದು ಯಾಕೆ ಹೀಗಾಯಿತು, ಏನೇ ಆಗಲಿ ಈ ಎಮ್ಮೆನಾರು ಹಿಡ್ಕೊಳ್ಳೋಣ ಅಂತ ಎಮ್ಮೆಯನ್ನು ಹಿಡ್ಕೊಳ್ಳಿಕ್ಕೆ ಹೋದರು. ಎಮ್ಮೆ ಓಡೋದಕ್ಕೆ ಶುರು ಮಾಡ್ತು. ಪಾಂಡವರು ಬಿಡ್ತಾರೆ, ಪಾಂಡವರು ಹಟ್ಸ್ಕೊಂಡು ಹೋದರು. ಎಮ್ಮೆ ಓಡ್ತಾ ಇದನ್ನು ಆಗೋದಿಲ್ಲ ಅಂತ ಹೇಳಿ ಆ ಎಮ್ಮೆ ತನ್ನ ಮೂತಿಯನ್ನು ಕೆಳಗೆ, ಮುಖವನ್ನು ಕೆಳಗೆ ಮಾಡ್ತಾ ಓಡ್ತಂತೆ. ಹಾಗೆ ಕೆಳಗೆ ಮಾಡ್ತಾ ಓಡಬೇಕಾದ್ರೆ ಪಾಂಡವರು ಹೋಗಿ ಬಾಲವನ್ನು ಗಟ್ಟಿಟ್ಕೊಂಡ್ಬಿಟ್ರು. ಎಮ್ಮೆಯ ಮುಖ ಕೆಳಗಡೆ ಇದೆ, ಬಾಲ ಪಾಂಡವರ ಕೈಯಲ್ಲಿದೆ. ಅಲ್ಲಿಗೆ ಎಮ್ಮೆ ನಿಂತು ಬಿಡ್ತಂತೆ. ಶಿವಪುರಾಣ ಹೇಳುತ್ತೆ, ಪಾಂಡವರು ಏನು ಮಾಡಿದರು, ಆ ಬಾಲವನ್ನೇ ಹಿಡ್ಕೊಂಡು ಪರಮಾತ್ಮನನ್ನು ಚಿಂತನೆ ಮಾಡಿಬಿಟ್ರಂತೆ. ಹಾಗಾಗಿ ನಯಪಾಲ ಅಂತ ಒಂದು ಸ್ಥಳ ಅಂತ ಹೇಳುತ್ತೆ ಶಿವಪುರಾಣ. ಕೇದಾರದಲ್ಲಿ ಅದು ಬರತಕ್ಕಂಥ ಒಂದು ಜಾಗ ನಯಪಾಲ್. ಆ ನಯಪಾಲ್ನಲ್ಲಿ ಈ ಒಂದು ರೂಪದಲ್ಲಿ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಒಂದು ಉಲ್ಲೇಖವನ್ನು ಈ ಕೇದಾರೇಶ್ವರ ಜ್ಯೋತಿರ್ಲಿಂಗವನ್ನು ಹೇಳುವಾಗ ಉಲ್ಲೇಖ ಮಾಡುತ್ತೆ. ಮತ್ತು ತತ್ರ ನಿತ್ಯಂ ಹರ ಸಾಕ್ಷಾತ್ ಕ್ಷೇತ್ರೇ ಕೇದಾರ ಸಂಜ್ಞಕೆ ಭಾರತೀಭಿಃ ಪ್ರಜಾಭಿಶ್ಚ ತಥೈವ ಪರಿಭುಜ್ಯತೆ. ನನಗೆ ಅತಿ ಸಂತೋಷವಾಗುವಂಥದ್ದು ಇಂಥ ಘಟ್ಟಗಳನ್ನು ನೋಡಿದಾಗ. ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಇತ್ಯಾದಿ ವಿಷಯಗಳಲ್ಲಿ ಪುರಾಣಗಳು ಕಥೆಯನ್ನು ಹೇಳುವಂತಹದ್ದು ಅದು ಕೇಳೋದಕ್ಕೂ ಮತ್ತು ಅನುಭವಿಸೋದಕ್ಕೂ ಎಲ್ಲದಕ್ಕೂ ಸಂತೋಷದ ವಿಷಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಮ್ಮ ಗ್ರಂಥಗಳು ಎಂಥ ಒಂದು ಸಹಾಯವನ್ನು ಮಾಡಿದೆ. ಮತ್ತು ಭಗವತ್ಪಾದ ಶಂಕರು ಯಾವ ಉದ್ದೇಶದಿಂದ ಈ ಜ್ಯೋತಿರ್ಲಿಂಗವನ್ನು
ನಮಗೆ ಸ್ತುತಿ ಮಾಡಿಕೊಟ್ಟಿದ್ದಾರೆ ಅಂತ ಎದ್ದು ಕಾಣೋ ಹಾಗಿದೆ. ಕೇದಾರೇಶ್ವರನ ಕುರಿತಾಗಿ ಹೇಳುವಾಗ ಹೇಳ್ತಾರೆ ಈ ಶಿವಪುರಾಣದಲ್ಲಿ, ಭಾರತೀಭಿ ಪ್ರಜಾಭಿ, ಸಕಲ ಭಾರತೀಯರು, ಭಾರತ ದೇಶದ ಸಮಸ್ತ ಪ್ರಜೆಗಳೂ ಕೂಡ ಇಲ್ಲಿ ಪರಮಾತ್ಮನನ್ನು ನಿತ್ಯ ಸೇವಿಸುವಂಥ ಒಂದು ಜಾಗ ಇದು ಅಂತ ಹೇಳ್ತಾರೆ. ಇಡೀ ಭಾರತದ ಒಂದು ಕಲ್ಪನೆ, ಅಖಂಡ ಭಾರತದ ಕಲ್ಪನೆ ಕೇದಾರೇಶ್ವರನ ಅರ್ಚನೆ ವಿಷಯದಲ್ಲಿ ಶಿವಪುರಾಣ ಏನು ಅದ್ಭುತವಾಗಿ ಕೊಡುತ್ತೆ ಅಂತ ಯೋಚನೆ ಮಾಡಿ. ಸುರರು ಪೂಜೆ ಮಾಡಿದರು, ಅಸುರರು ಪೂಜೆ ಮಾಡ್ತಾರೆ, ಯಕ್ಷರು ಮಾಡ್ತಾರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಮುನಿಗಳು ಮಾಡ್ತಾರೆ, ಜನಸಾಮಾನ್ಯರೇನು ಮಾಡ್ತಾರೆ. ಅರೆ ಶಿವಪುರಾಣ ಆ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಶಿವಪುರಾಣ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಸಮಸ್ತ ಭಾರತೀಭಿ ಪ್ರಚಾಭಿ ತಥೈವ ಪರಯುಜ್ಯತೆ. ಅಷ್ಟು ಮಾತ್ರ ಅಲ್ಲ, ಕೇದಾರದ ಮಹತ್ವವನ್ನು ಹೇಳ್ತಾ ಅದ್ಭುತವಾಗಿ ಶಿವಪುರಾಣ ಹೇಳುತ್ತೆ. ಕೇದಾರಕ್ಕೆ ಹೋಗೋದೇನು ಸಾಮಾನ್ಯವೇ, ಇವತ್ತಾದರೂ ಕೂಡ ಕಷ್ಟ ಇದೆ, ಅಷ್ಟೇನು ಸುಲಭವಿಲ್ಲ. ಅಷ್ಟಾದರೂ ಇವತ್ತು ಮೊದಲಿಗಿಂತಲೇ ಎಷ್ಟೆಷ್ಟು ಅನುಕೂಲ ಅಂತ ಹೇಳೋಣ. ಆದರೂ ಕೂಡ ಮನುಷ್ಯನ ಜೀವನವನ್ನು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೇದಾರಕ್ಕೆ ಹೋಗುವಾಗಂತಲ್ಲ, ಇಲ್ಲಿಂದ ನದಿ ತೀರಕ್ಕೆ ಹೋಗಬೇಕಾದ್ರೆ ಆಗ್ಬೋದು, ಪರಮಾತ್ಮನಿಗೆ ಗೊತ್ತು ಅವನ ಹಣೆ ಬರಹ ಏನಿದೆ, ಅವನ ಕರ್ಮಕ್ಕನುಗುಣವಾಗಿ. ಅಂತಾದರೆ ಕೇದಾರಕ್ಕೆ ಹೋಗುವಾಗ ಅವ ಅಲ್ಲಿವರೆಗೆ ತಲುಪ್ತಾನೆ ಅಂತ ವಿಶ್ವಾಸ ಅನೇಕರಿಗೆ ಖಂಡಿತ ಇಲ್ಲ, ತಲುಪುವುದಿಲ್ಲ. ಎಷ್ಟೋ ಜನ ಈಗಲೂ ನಾವು ಸುದ್ದಿ ಕೇಳ್ತಾ ಇರ್ತೇವಲ್ಲ, ಮಧ್ಯೆ ಗೋವಿಂದವಾಗಿಬಿಡ್ತಾರೆ. ಇವರ ಗತಿಯೇನು? ಮನೆ ಬಿಟ್ಟುಬಿಟ್ಟಿದ್ದಾರೆ, ಕೇದಾರಕ್ಕೆ ಹೊರಟಿದ್ದಾರೆ, ದಾರಿಯಲ್ಲೇ ಗೋವಿಂದ ಅಂತಂದರೆ ಶಿವಪುರಾಣ ಹೇಳುತ್ತೆ, ನೀನು ಯಾವ ಚಿಂತೆಯೂ ಮಾಡಬೇಡ. ಕೇದಾರಕ್ಕೆ ಹೋಗೋ ದಾರಿಯಲ್ಲಿ ನೀನು ಅಕಸ್ಮಾತ್ ಮರಣ ಹೊಂದಿದರೂ ಕೂಡ, ಕೇದಾರೇಶ್ವರ ದರ್ಶನ ಆಗದೇ ಹೋದರೂ ಕೂಡ ನೀನು ಮುಕ್ತಿಗೆ ಅರ್ಹನಾಗ್ತೀಯ. ನಿನಗೆ ಆ ಅರ್ಹತೆ ಸಿಗುತ್ತೆ, ನಿನಗೆ ಯಾವ ಚಿಂತೆಯೂ ಬೇಡ ಅಂತ ಹೇಳುತ್ತೆ ಶಿವಪುರಾಣ. ಅಷ್ಟು ಹೇಳೋದಲ್ಲದೆ ಪ್ರಪಂಚಕ್ಕೆ ಕೇದಾರೇಶ್ವರನ ಒಂದು ಸ್ವಾರಸ್ಯವನ್ನು, ಅವನೊಂದು ಮಹತ್ವವನ್ನು ಹೇಳುತ್ತೆ ಶಿವಪುರಾಣ ಕೊನೆಗೆ. ಅಸ್ಯ ಖಂಡಸ್ಯ ಸ ಸ್ವಾಮಿ ಸರ್ವೇಷೋಪಿ ವಿಶೇಷತಃ ಸರ್ವಕಾಮಪ್ರದ ಶಂಭು ಕೇದಾರಾಖ್ಯೋ ನ ಸಂಶಯ. ಈ ಕೇದಾರೇಶ್ವರ ಇದು ಉತ್ತರಾಖಂಡದವರಿಗೆ ಮಾತ್ರ ಪೂಜೆಗೆ ಯೋಗ್ಯವಾದ್ದು ಅಂತೇನಿಲ್ಲ. ಅಲ್ಲ, ಅಲ್ಲೂ ನಮ್ಮ ದೇಶದಲ್ಲಿ ಯಾವ ದೇವಾಲಯಗಳಿವೆ ಅದು ಎಲ್ಲರೂ ಪೂಜೆಗೆ ಯೋಗ್ಯವಾದ್ದು ಅಂತಲೇ ಲೆಕ್ಕ. ಅಷ್ಟಾದರೂ ಕೂಡ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಅಂತ ವಿಭಾಗ ಮಾಡೋ ಜನಗಳನ್ನು ನಾವೇನು ಅಂಥ ಒಂದು ದಾರಿದ್ರ್ಯದವರು, ಚಿಂತನೆಯಲ್ಲಿ ದಾರಿದ್ರ್ಯದವರು ಅಂತ ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ವಿಭಾಗವನ್ನು ನಾವೇ ಮಾಡ್ಕೊಂಡಿದ್ದೇವೆ ಮತ್ತು ಅದಕ್ಕೆ ತಕ್ಕನಾಗಿ ನಡ್ಕೊಳ್ತಾನೂ ಇರ್ತೇವೆ. ಇದು ಸತ್ಯವಾದ ಸಂಗತಿ. ಅಷ್ಟಾದರೂ ಕೂಡ ಕೇದಾರೇಶ್ವರನ ವಿಷಯದಲ್ಲಿ ಶಿವಪುರಾಣ ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಕೇದಾರೇಶ್ವರ ಅವ ಕೇವಲ ಕೇದಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಅಥವಾ ಆ ಒಂದು ಸುತ್ತಮುತ್ತಲಿನ ಪ್ರಾಂತಕ್ಕೆ ಮಾತ್ರ ಸೀಮಿತವಲ್ಲ. ಅದರ ಬದಲು ಖಂಡಸ್ಯ, ಇಡೀ ಭಾರತ ದೇಶಕ್ಕೆ, ಅಷ್ಟೆಲ್ಲ ಪ್ರಪಂಚಕ್ಕೆ, ಅದರ ಆಸ್ತಿಕರನ್ನು ಇಟ್ಕೊಂಡು ಹೇಳೋದಲ್ಲ ಇದು. ಹಾಗಾಗಿ ಇನ್ನು ಪ್ರಪಂಚಕ್ಕೆ ಮತ್ತೆ ಇಲ್ವ ಅಂತ ಯಾರು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಪಂಚಕ್ಕೆ, ಇದರ ಅರ್ಥ ಪ್ರಪಂಚಕ್ಕೆ ಅಂತಲೇ. ಆದರೂ ಆಸ್ತಿಕರಾದವರು ಭರತಖಂಡದಲ್ಲೇ ವಿಶೇಷವಾಗಿ ನೆಲೆಸಿರೋದ್ರಿಂದ ಖಂಡಸ್ಯ, ಈ ಅಸ್ಯ ಅಂತ ಹೇಳುತ್ತೆ. ಅಂದರೆ ಮೊದಲು ಭಾರತದ ಹೆಸರೆಲ್ಲ ಬಂದಿದೆ. ಹಾಗಾಗಿ ಅಂತಹ ಭರತಖಂಡಕ್ಕೆ ಸ್ವಾಮಿ ಸರ್ವೇಶಃ ಪರಮಾತ್ಮ ಕೇದಾರೇಶ್ವರ ಸಮಸ್ತ ಭಾರತವನ್ನೇ ಅನುಗ್ರಹಿಸುವುದಕ್ಕೋಸ್ಕರ ಅಲ್ಲಿ ನೆಲೆ ನಿಂತು ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅಂಥ ಕೇದಾರೇಶ್ವರನ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ. ಹೇ ವಿಷ್ಣು, ಇನ್ನು ನಿನಗೆ ಬೇಕು ಅಂದರೆ ಮತ್ತು ಮುಂದಿನ ಈ ಜ್ಯೋತಿರ್ಲಿಂಗದ ಕಥೆಯನ್ನು ಹೇಳ್ತೇನೆ ಅಂತ ಶಿವಪುರಾಣ ಹೇಳುತ್ತೆ. ಭಗವತ್ಪಾದ ಶಂಕರರು ಕೇದಾರ ಸಂಜ್ಞಂ ಶಿವಮೀಶಮೀಡೆ ಅಂತ ಹೇಳಬೇಕಾದ್ರೆ ಅಲ್ಲಿಯ ಒಂದು ವೈಶಿಷ್ಟ್ಯ ಏನಿದೆ, ಇವತ್ತೂ ಕೂಡ ಹಿಂದೆನೂ ಕೂಡ ಸಮಸ್ತ ದೇವತೆಗಳು ಅಥವಾ ಯಕ್ಷರು, ಅಸುರರು ಎಲ್ಲರೂ ಕೂಡ ಪೂಜೆ ಮಾಡುವಂಥ, ವಿಶೇಷವಾಗಿ ತಪಸ್ವಿಗಳಾದರೂ ನಿರಂತರವಾಗಿ ಪೂಜೆ ಮಾಡತಕ್ಕಂಥ ಮತ್ತು ಆ ತಪಸ್ಸಿಗೆ ಒಂದು ಫಲವನ್ನು ಅಪೇಕ್ಷೆ ಪಡ್ತಾ ಪರಮಾತ್ಮನನ್ನೇ ಕಾಯ್ತಾ ಇರತಕ್ಕಂಥ ಒಂದು ಅದ್ಭುತವಾದಂಥ ಜಾಗ ಅದು ಕೇದಾರ. ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಅನುಗ್ರಹ ಮಾಡ್ತಾ ಇರತಕ್ಕಂಥ ಕೇದಾರೇಶ್ವರ ಅಂತ ನಮಗೆ ಆ ಜ್ಯೋತಿರ್ಲಿಂಗದ ಸ್ತುತಿಯಲ್ಲಿ ಹೇಳ್ತಾರಲ್ಲ, ಇದು ನಮಗೆ ಅತ್ಯಂತ ಮುಖ್ಯವಾದ್ದು ಅಂತ ನನ್ನ ಭಾವ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.